ರೇಡಿಯೋ BHFನಿಂದ ಸಾಹಿತ್ಯ ಸುಧಾ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇಂದಿನ ಶೀರ್ಷಿಕೆ ದಾಸಸಾಹಿತ್ಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪ್ರತಿಭಾವಂತ ಕಲಾವಿದರುಗಳಾದ ಡಾಕ್ಟರ್ ವೈಶಾಲಿ ದಾಮ್ಲೆ, ಡಾಕ್ಟರ್ ಅನಿಲ್ ಗೋಪಾಲಕೃಷ್ಣ, ಡಾಕ್ಟರ್ ವಿಷ್ಣು ಪ್ರಸಾದ್, ಡಾಕ್ಟರ್ ಪ್ರಭುರಾಜ್ ಗಿಣಿಮ, ಶ್ರೀಮತಿ ಪೂರ್ಣಿಮಾ ಬಾಬು, ಶ್ರೀಮತಿ ಗಾಯತ್ರಿ ಕೇಶವಮೂರ್ತಿ, ಶ್ರೀಮತಿ ದೀಪಾ ಕೇಶವ್, ಶ್ರೀ ಕುಮಾರ್ ಕೇಶವ್, ಶ್ರೀ ಪ್ರಮೋದ್ ರುದ್ರಪಟ್ನ ಹಾಗೂ ಚಿ ದೀಕ್ಷಾ ಕೇಶವ್ ಇವರ ನಿರಂತರ ಸಹಕಾರಕ್ಕೆ ಧನ್ಯವಾದಗಳು. ಇವರುಗಳ ಜೊತೆಗೆ ಸನ್ನಿವೇಶಕ್ಕೆ ತಕ್ಕಂತೆ ಹಾಡುಗಳನ್ನು ಸುಶ್ರಾವ್ಯವಾಗಿ ತಮ್ಮ ಮಧುರ ಕಂಠಗಳಿಂದ ಹಾಡಿ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗವಹಿಸಿದ ಗಾಯಕಿ ಕಲಾವಿದರು ಬೆಲ್ಫಾಸ್ಟಿನ ಶ್ರೀಮತಿ ಅಮಿತಾ ರವಿಕಿರಣ್, ಪುಣೆಯಿಂದ ಶ್ರೀಮತಿ ದೀಪಿಕಾ ಗೋಪಾಲಕೃಷ್ಣ, ಶ್ರೀಮತಿ ಸುಮನಾ ಧ್ರುವ ರೆಡಿಂಗ್ನಿಂದ, ಶ್ರೀಮತಿ ಪೂಜಾ ತಾಯೂರ್ ಡರ್ಬಿಯಿಂದ, ಕೇಂಬ್ರಿಡ್ಜ್ನಿಂದ ಶ್ರೀಮತಿ ಶ್ವೇತಾ PS ಹಾಗೂ ಬ್ರಾಡ್ಫೋರ್ಡಿನಿಂದ ಶ್ರೀಮತಿ ಸವಿತಾ ಸುರೇಶ್. ಇವರೆಲ್ಲ ನುರಿತ ಅನುಭವಿ ಸಂಗೀತಗಾರರು, ಪ್ರಶಸ್ತಿ ಪುರಸ್ಕಾರಗಳನ್ನು ಗಳಿಸಿ ಹೆಸರು ಮಾಡಿರುವವರು. ತಮ್ಮ ಪ್ರತಿಭೆಯಿಂದ ಅನೇಕ ಮಕ್ಕಳಿಗೆ ಸಂಗೀತ ಪಾಠವನ್ನ ಹೇಳಿಕೊಡುತ್ತಿರುವವರು. ಕಾಲಾವಕಾಶದ ಮಿತಿಯಿಂದ ಇವರೆಲ್ಲರ ಸಾಧನೆಗಳ ಪೂರ್ಣ ವಿವರವನ್ನು ಕೊಡಲು ಸಾಧ್ಯವಾಗದೇ ಇದ್ದುದಕ್ಕೆ ಕ್ಷಮಿಸಬೇಕಾಗಿ ವಿನಂತಿ. ಇಂತಹ ಅದ್ಭುತ ಕಲಾವಿದರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಹಿರಿಮೆಯನ್ನು ಹೆಚ್ಚಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಅವರೆಲ್ಲರೂ ಕಲಾ ಸೇವೆಯನ್ನ ನಿರಂತರವಾಗಿ ಹೀಗೆಯೇ ನಡೆಸಿಕೊಂಡು ಬರಲಿ ಎಂದು ಹಾರೈಸುತ್ತೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರುಗಳಿಗೂ ಸತ್ಯವತಿಯ ಅನಂತ ಧನ್ಯವಾದಗಳು. ಕಾರ್ಯಕ್ರಮವನ್ನ ಬರೆದು ನಿರ್ದೇಶಿಸಿ ರೇಡಿಯೋಗೆ ಅಳವಡಿಸಿದವರು ಡಾಕ್ಟರ್ ಸತ್ಯವತಿ ಮೂರ್ತಿ. ಇಂದಿನ ಈ ದಾಸ ಸಾಹಿತ್ಯ ಕಾರ್ಯಕ್ರಮಕ್ಕೆ ಶ್ರೋತೃಗಳೆಲ್ಲರಿಗೆ ಸ್ವಾಗತ. ಹರಿದಾಸ ಸಾಹಿತ್ಯ ಕನ್ನಡ ಸಂಸ್ಕೃತಿ ಪರಂಪರೆಯ ಮಹತ್ವಪೂರ್ಣವಾದ ಭಾಗವಾಗಿದೆ. ದೇಶೀಯತೆ ಹಾಗೂ ಗೇಯತೆಗಳೆರಡನ್ನೂ ಮೇಳೈಸಿಕೊಂಡ ಈ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸತನವನ್ನು ನೀಡಿದೆ. ಕನ್ನಡ ಸಾಹಿತ್ಯದ ತವನಿಧಿಗಳಲ್ಲಿ ದಾಸ ಸಾಹಿತ್ಯವೂ ಒಂದು. ಕರ್ನಾಟಕದ ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳನ್ನ ಪ್ರಭಾವಪೂರ್ಣವಾಗಿ ಸಮೃದ್ಧಗೊಳಿಸಿದವರು ಅಂದ್ರೆ ಹರಿದಾಸರು. ಸಾಹಿತ್ಯದಲ್ಲಿ ಬದುಕಿನ ತತ್ವಗಳನ್ನ ಅಡಗಿಸಿ ಜನಸಾಮಾನ್ಯರನ್ನ ಉನ್ನತ ಜೀವನದತ್ತ ಉದ್ದೀಪಿಸುವ ಮಹಾಕಾಯಕದಲ್ಲಿ ತೊಡಗಿದವರು ಹರಿದಾಸರು. ಕನ್ನಡ ಸಾಹಿತ್ಯಕ್ಕೆ ಅಪೂರ್ವ ಕೊಡುಗೆಯಾಗಿರುವ ಈ ಸಾಹಿತ್ಯ ಸಮಾಜದ ಮೌಢ್ಯವನ್ನ ಬಯಲಿಗೆಳೆದು ಜಾತಿ ಮತ ಪಂಥಗಳನ್ನು ಮೀರಿ ನಿಂತ ಮಾನವೀಯ ಮೌಲ್ಯಗಳನ್ನು ಸಾಹಿತ್ಯದ ಮೂಲಕ ಅಭಿವ್ಯಕ್ತಿಸಿತು. ಹರಿದಾಸ ಸಾಹಿತ್ಯಕ್ಕೆ ಪ್ರೇರಣೆ ಭಕ್ತಿಯೇ ಆದರೂ ಕರ್ನಾಟಕ ಸಂಗೀತಕ್ಕೆ ಸಮೃದ್ಧಿಯನ್ನು ನೀಡಿದವರು ಇವರು. ಗ್ರಾಮ್ಯ ಮತ್ತು ದೇಶ್ಯ ಶಬ್ದಗಳಿಗೆ ಸಾಹಿತ್ಯದ ಮುದ್ರೆಯನ್ನು ಒತ್ತಿ ಭಾಷೆಗೊಂದು ಪರಿಪಕ್ವತೆಯನ್ನ ತಂದುಕೊಟ್ರು. ದಾಸರುಗಳು ತಮ್ಮ ಸಾಹಿತ್ಯದಲ್ಲಿ ಸಾರ್ವಕಾಲಿಕ ಮೌಲ್ಯಗಳನ್ನ ಉಳಿಸಿ ಹೋಗಿದ್ದಾರೆ. ಕರ್ನಾಟಕದ ಧಾರ್ಮಿಕ, ಸಾಂಸ್ಕೃತಿಕ ಇತಿಹಾಸದಲ್ಲಿ ಹರಿದಾಸರ ಸ್ಥಾನ ವಿಶಿಷ್ಟವಾದದ್ದು. ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಅವಿರತವಾಗಿ ಹರಿದು ಬಂದ ಜೀವನ ಮೌಲ್ಯಗಳನ್ನು ಜನಸಾಮಾನ್ಯರ ಆಡುಭಾಷೆಯಲ್ಲಿ ಮುಟ್ಟಿಸಿ ಲೌಕಿಕ ವಿಡಂಬನೆಯ ಮೂಲಕ ಅವರ ಮಾನಸಿಕ ವಿಕಾಸವನ್ನು ಯಶಸ್ವಿಯಾಗಿ ಸಾಧಿಸಿದವರು ಹರಿದಾಸರು. ಪಾಂಡಿತ್ಯ, ಲೋಕಾನುಭವಗಳ ಹಿನ್ನೆಲೆಯಿಂದಾಗಿ, ಆಡುಭಾಷೆಯ ಸೊಗಡಿನಿಂದಾಗಿ ಇವರು ಹಾಡಿದ್ದೆಲ್ಲ ಸಾಹಿತ್ಯವಾಯಿತು, ಕಾವ್ಯವಾಯಿತು, ಕೇಳುಗರನ್ನ ಸೆರೆ ಹಿಡಿಯಿತು. ಗೇಯ ಗುಣವುಳ್ಳ, ನೃತ್ಯಕ್ಕೆ ಅಳವಡುವ, ಛಂದೋಬದ್ಧವಾದ, ಜನತೆಯ ಮಧ್ಯದಲ್ಲಿಯೇ ಸಂದರ್ಭಾನುಸಾರ ಹುಟ್ಟಿದ ಹರಿದಾಸ ಸಾಹಿತ್ಯ ವೈಶಿಷ್ಟ್ಯಪೂರ್ಣವೆನಿಸಿತು. ಸುಮಾರು 139 ಜನ ದಾಸರು ಆಗಿ ಹೋಗಿದ್ದು, ಅವರೆಲ್ಲರ ಕೀರ್ತನೆಗಳ ಸಂಖ್ಯೆ ಸುಮಾರು 15,000ಕ್ಕೂ ಅಧಿಕವಾಗಿದೆ. ಈ ಸಾಹಿತ್ಯವನ್ನ ಮೊಟ್ಟ ಮೊದಲಿಗೆ ಪ್ರಕಟಿಸಿದ ಶ್ರೇಯಸ್ಸು ಬಾಸೆಲ್ ಮಿಷನ್ನಿನ ರೇ ಹರ್ಮನ್ ಮೊಗ್ಲಿಂಗ್ರಿಗೆ ಸೇರುತ್ತದೆ. ಕಿಟ್ಟೆಲ್ರಂಥವರೂ ಕೂಡ ದಾಸರ ಪದಗಳ ಮಹತ್ವವನ್ನು ಮತ್ತು ಜನಪ್ರಿಯತೆಯನ್ನು ಗುರುತಿಸಿದ್ದರು. ಹಲವು ಕಾಲದಿ ನಿನ್ನ ಹಂಬಲವು ಎನಗೆ ಹಲವು ಕಾಲದಿ ನಿನ್ನ ಹಂಬಲವು ಎನಗೆ
ಪಾಲಿಸಬೇಕೋ ವಾರಿ ಜನಾಭ ಒಲಿದು ಪಾಲಿಸಬೇಕೋ ಪಾಲಿಸಬೇಕೋ ವಾರಿ ಜನಾಭ ಕೆಳಗೆ ನೀನುಕಿದರೆ ಇನ್ಯಾರೋ ಸಲಹುವರೋ ಕೃಷ್ಣ ಛಲವ ಬಿಟ್ಟು ಕಾಯೋ ಪುರಂದರ ವಿಠಲ ಛಲವ ಬಿಟ್ಟು ಕಾಯೋ ಪುರಂದರ ವಿಠಲ ಕಾಯೋ ವಿಠಲ ವಿಠಲ ಛಲವ ಬಿಟ್ಟು ಕಾಯೋ ಪುರಂದರ ವಿಠಲ 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 ಏಕೆ ಕಡೆಗನಿಂದ ನೋಡುವೆ ಏಕೆ ಕಡೆಗನಿಂದ ನೋಡುವೆ ಏಕೆ ಕಡೆಗನಿಂದ ನೋಡುವೆ ಏಕೆ ಕಡೆಗನಿಂದ ನೋಡುವೆ ನೀ ಕರುಣಕರನಲ್ಲವೇ ಹರಿಯೇ ಏಕೆ ಕಡೆಗನಿಂದ ನೋಡುವೆ ನೀ ಕರುಣಕರನಲ್ಲವೇ ಹರಿಯೇ ಏಕೆ ಕಡೆಗನಿಂದ ನೋಡುವೆ ಏಕೆ ಕಡೆಗನಿಂದ ನೋಡುವೆ ಭಕ್ತವತ್ಸಲನಲ್ಲವೇ ಕೃಷ್ಣ ಭಕ್ತವತ್ಸಲನಲ್ಲವೇ ಕೃಷ್ಣ ಚಿಕ್ಸುಕದಾತ ನೀನಲ್ಲವೇ ಭಕ್ತವತ್ಸಲನಲ್ಲವೇ ಕೃಷ್ಣ ಚಿತ್ಸುಕದಾತ ನೀನಲ್ಲವೇ ಅತ್ಯಂತ ಅಪರಾಧಿ ನಾನದೊಡೆನಯ್ಯ ಅತ್ಯಂತ ಅಪರಾಧಿ ನಾನದೊಡೆನಯ್ಯ ಅತ್ಯಂತ ಅಪರಾಧಿ ನಾನದೊಡೆನಯ್ಯ ಇತ್ತಿತ್ತ ಬಾರ ಎನ್ನಬಾರದೆ ಅತ್ಯಂತ ಅಪರಾಧಿ ನಾನದೊಡೆನಯ್ಯ ಇತ್ತಿತ್ತ ಬಾರ ಎನ್ನಬಾರದೆ ಕಡೆಗನಿಂದ ನೋಡುವೆ ನೀ ಕರುಣಕರನಲ್ಲವೇ ಹರಿಯೇ ಏಕೆ ಕಡೆಗನಿಂದ ನೋಡುವೆ ಹರಿ ಹರಿ ದೋಷಿಯು ನಾನಾದೊಡೆನಯ್ಯ ದೋಷಿಯು ನಾನಾದೊಡೆನಯ್ಯ ಕೃಷ್ಣ ದೋಷಿಯು ನಾನಾದೊಡೆನಯ್ಯ ಸರ್ವ ದೋಷರಹಿತನು ನೀನಲ್ಲವೇ ದೋಷಿಯು ನಾನಾದೊಡೆನಯ್ಯ ಸರ್ವ ದೋಷರಹಿತನು ನೀನಲ್ಲವೇ ಘಾತಿಯಾತಕೋ ಕೃಷ್ಣ ಕೃಷ್ಣ
ಕಡೆಗಂಡ ನೋಡುವೆ ಹರಿ 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 ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ. ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ. ಪುರಂದರದಾಸರ ತಂದೆ ವರದಪ್ಪ ನಾಯಕ ಲೇವಾದೇವಿ ವೃತ್ತಿಯಲ್ಲಿದ್ದರು. ಶ್ರೀನಿವಾಸ ನಾಯಕ ಬೆಳೆದ ನಂತರ ತಂದೆಯ ವೃತ್ತಿಯನ್ನೇ ಮುಂದುವರಿಸಿದ. ಆದರೆ ಅತ್ಯಂತ ಜಿಪುಣನೆಂದು ಹೆಸರಾದ ಶ್ರೀನಿವಾಸ ತಂದೆಯು ಅಸ್ವಸ್ಥರಾದಾಗಲೂ ಹಣ ಖರ್ಚು ಮಾಡಲು ತಡೆದನಂತೆ. ಶ್ರೀನಿವಾಸನ ಪತ್ನಿ ಸರಸ್ವತಿ ದಾನಶೀಲೆಯಾಗಿ ಪತಿಯ ಕೋಪ ಅವಳ ಮೇಲೆ ಬೀಳುತ್ತಿತ್ತು ಎಂದು ಹೇಳುತ್ತಾರೆ. ಪುರಂದರದಾಸರ ಪದಗಳು ಮುಂದೆ ಕರ್ನಾಟಕ ಸಂಗೀತ ಪದ್ಧತಿಯ ಬುನಾದಿಯಾದವು. ಶಾಸ್ತ್ರೀಯ ಸಂಗೀತವನ್ನು ಶ್ರೀ ಸಾಮಾನ್ಯರಿಗೆ ಪರಿಚಯ ಮಾಡಿಕೊಡಲು ಯತ್ನಿಸಿದ ಪುರಂದರದಾಸರು ಮಾಯಾಮಾಳವ ಗೌಳ ರಾಗದಿಂದ ಹಿಡಿದು ಹೊಸಬರಿಗೆ ಶಾಸ್ತ್ರೀಯ ಸಂಗೀತವನ್ನು ಕಲಿಸಿಕೊಡುವ ದಾರಿಯ ಬಗೆಗೆ ಯೋಚಿಸಿದರು. ಈಗಲೂ ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತದ ಪಾಠಗಳು ಪುರಂದರದಾಸರ ಸರಳೆ, ಜಂಟಿ ವರಸೆಗಳೊಂದಿಗೆ ಆರಂಭಿಸಲ್ಪಡುತ್ತವೆ. ಸಸರಿ ಸಸರಿ ಸರಿ ಸಸರಿ ರಿ ಗ ಗ ಮ ಮ ರಿ ರಿ ಗ ರಿ ರಿ ಗ ರಿ ಗ ರಿ ರಿ ಗ ಗ ಮ ಮ ಪ ಪ ಗ ಗ ಮ ಗ ಗ ಮ ಗ ಮ ಗ ಗ ಮ ಮ ಪ ಪ ದ ದ ಮ ಮ ಪ ಮ ಮ ಪ ಮ ಪ ಮ ಮ ಪ ಪ ದ ದ ನಿ ನಿ ಪ ಪ ದ ಪ ಪ ದ ಪ ದ ಪ ಪ ದ ದ ನಿ ನಿ ಸ ಸ ನಿ ಸ ಸ ನಿ ಸ ನಿ ಸ ಸ ನಿ ನಿ ದ ದ ಪ ನಿ ನಿ ದ ನಿ ನಿ ದ ನಿ ದ ನಿ ನಿ ದ ದ ಪ ಪ ಮ ಮ ದ ದ ಪ ದ ದ ಪ ದ ಪ ದ ದ ಪ ಪ ಮ ಮ ಗ ಪ ಪ ಮ ಪ ಪ ಮ ಪ ಮ ಪ ಪ ಮ ಮ ಗ ಗ ರಿ ರಿ ಮ ಮ ಗ ಮ ಮ ಗ ಮ ಗ ಮ ಮ ಗ ಗ ರಿ ರಿ ಸ ಸ. ಪುರಂದರದಾಸರ ಪಿಳ್ಳಾರಿ ಗೀತೆಗಳು ಸಂಗೀತದ ಸ್ವರ, ಸಾಹಿತ್ಯ, ತಾಳಗಳ ಸಂಯೋಜನೆಯನ್ನು ಅಭ್ಯಸಿಸಲು ಮೊದಲ ಮೆಟ್ಟಲು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವ ನಂಬಿ ಬದುಕಿರು ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತ್ರಿಮೂರ್ತಿಗಳಲ್ಲೊಬ್ಬರಾದ ಶ್ರೀ ತ್ಯಾಗರಾಜರು ತಮ್ಮ ಪ್ರಹ್ಲಾದ ಭಕ್ತ ವಿಜಯಂ ಎಂಬ ಲೇಖನದಲ್ಲಿ ಶ್ರೀ ಪುರಂದರದಾಸರನ್ನು ತಮ್ಮ ಸಂಗೀತ ಗುರುಗಳೆಂದು ಹೇಳಿಕೊಂಡಿದ್ದಾರೆ. ಹರಿನಾಮ ಸ್ಮರಣೆಯ ರೂಪದಲ್ಲಿ ರಚಿಸಿದ ಅವರ ಕೃತಿಗಳು ದೇವರ ನಾಮಗಳಾಗಿ ಪ್ರಸಿದ್ಧವಾಗಿವೆ. ಅವರ ಹರಿಭಕ್ತಿ ಹಾಗೂ ಸಂಗೀತದಲ್ಲಿನ ಪಾಂಡಿತ್ಯ ಕನ್ನಡ ಸಾಹಿತ್ಯದಲ್ಲೇ ವಿಶಿಷ್ಟವಾದ ಸ್ಥಾನವನ್ನು ಪಡೆದು ದಾಸ ಸಾಹಿತ್ಯವನ್ನು ಶ್ರೀಮಂತವಾಗಿಸಿವೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರಾದ ಪುರಂದರದಾಸರ ಸಾಧನೆಯನ್ನು ಕಂಡ ಸರ್ವರು ದಾಸರೆಂದರೆ ಪುರಂದರದಾಸರಯ್ಯ ಎಂದು ಕೊಂಡಾಡಿದ್ದಾರೆ. ಇವರ ಎಲ್ಲಾ ಕೀರ್ತನೆಗಳು ಕನ್ನಡ ಭಾಷೆಯಲ್ಲಿದ್ದು ಭಕ್ತಿ ಮಾರ್ಗವನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡಿಕೊಡುವ ಉದ್ದೇಶವನ್ನು ಹೊಂದಿವೆ. ಕರ್ನಾಟಕ ಸಂಗೀತಗಾರರಲ್ಲಿ ಪುರಂದರದಾಸರ ಕೀರ್ತನೆಗಳ ಪರಿಚಯ ಇಲ್ಲದವರು ಇಲ್ಲವೇ ಇಲ್ಲವೆನ್ನಬಹುದು. ಶ್ರೀ ಪುರಂದರದಾಸರು 5 ಲಕ್ಷ ಹಾಡುಗಳನ್ನು ರಚನೆ ಮಾಡಬೇಕೆಂಬ ಉದ್ದೇಶವಿಟ್ಟುಕೊಂಡಿದ್ದರು. ಅವರು 4,75,000 ಹಾಡುಗಳನ್ನು ರಚನೆ ಮಾಡಿ ಅವತಾರ ಮುಗಿಸಿದರು. ಅವರ ಮಗ ಮಧ್ವಪತಿದಾಸರು ಉಳಿದ 25,000 ಹಾಡುಗಳನ್ನು ರಚನೆ ಮಾಡಿದರು ಎಂದು ಹೇಳಲಾಗುತ್ತಿದೆ. ವಾಸುದೇವ ಕೃಷ್ಣನ್ನ ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವಂಥ ದಾಸರೆಂದರೆ ಪುರಂದರ ದಾಸರಯ್ಯ, ದಾಸರೆಂದರೆ ಪುರಂದರ ದಾಸರಯ್ಯ. ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವಂಥ ವಾಸುದೇವ ಕೃಷ್ಣನ್ನ
ದಾಸರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ. ದಾಸರೆಂದರೆ ಪುರಂದರ ದಾಸರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ. ನೀತಿಯೆಲ್ಲವನರಿತು ನಿಗಮವೇ ಜನನಿತ್ಯ ನೀತಿಯೆಲ್ಲವನರಿತು ನಿಗಮವೇ ಜನನಿತ್ಯ ವಾತಸುತನಲ್ಲಿ ಹನ ವರ್ಣಿಸುತ್ತಲೀ ವಾತಸುತನಲ್ಲಿ ಹನ ವರ್ಣಿಸುತ್ತಲೀ ಗೀತಾನರ್ತನದಿಂದ ಕೃಷ್ಣನ ಪೂಜಿಸುವ ಗೀತಾನರ್ತನದಿಂದ ಗೀತಾನರ್ತನದಿಂದ ಕೃಷ್ಣನ ಪೂಜಿಸುವ ಗೀತಾನರ್ತನದಿಂದ ಕೃಷ್ಣನ ಪೂಜಿಸುವ ಕೃಷ್ಣನ ಪೂಜಿಸುವ ಗೀತಾನರ್ತನದಿಂದ ಕೃಷ್ಣನ ಪೂಜಿಸುವ ಗೀತಾನರ್ತನದಿಂದ ಕೃಷ್ಣನ ಪೂಜಿಸುವ ಭೂತಾತ್ಮ ಪುರಂದರ ದಾಸರಿವರಯ್ಯ ಭೂತಾತ್ಮ ಪುರಂದರ ದಾಸರಿವರಯ್ಯ ಭೂತಾತ್ಮ ಪುರಂದರ ದಾಸರಿವರಯ್ಯ. ದಾಸರೆಂದರೆ ಪುರಂದರ ದಾಸರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ. ವಾಸುದೇವ ಕೃಷ್ಣನ ವಾಸುದೇವ ಕೃಷ್ಣನ ವಾಸುದೇವ ಕೃಷ್ಣನ ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂಥ ದಾಸರೆಂದರೆ ಪುರಂದರ ದಾಸರಯ್ಯ ದಾಸರೆಂದರೆ ಪುರಂದರ ದಾಸರೆಂದರೆ ಪುರಂದರ ದಾಸರೆಂದರೆ ಪುರಂದರ ದಾಸರಯ್ಯ. ರೇಡಿಯೋ BHFನಿಂದ ಸಾಹಿತ್ಯ ಸುಧಾ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇಂದಿನ ಶೀರ್ಷಿಕೆ ದಾಸ ಸಾಹಿತ್ಯ. ಸರಸ್ವತಿ ಸರಸ್ವತಿ, ನಾನು ಅಂಗಡಿಗೆ ಹೋಗಿ ಬರ್ತೀನಿ, ಬಾಗ್ಲಾಕೋ. ಯಾರಾದ್ರೂ ಭಿಕ್ಷುಕರು ಬಂದಾರು, ಜೋಪಾನ. ಆಯ್ತು ಅಂದ್ರೆ ನಾನ್ ಬಾಗ್ಲು ಹಾಕೊಂಡು ಒಳಗೆ ಇರ್ತೀನಿ. ಸರಿ, ನಾನ್ ಬರ್ತೀನಿ. ಬೀಗ ತೆಗೆದು ಒಳಗೇನೋ ಬಂದಾಯ್ತು. ಒಂದ್ ಊದ್ಗಡಿ ಹಚ್ಚಿ ಆರ್ಸ್ಬಿಟ್ರೆ ಅಲ್ಲಿಗೆ ದೇವ್ರ ಪೂಜೆಯೂ ಆದಂತಾಯ್ತು. ಗಿರಾಕಿಗಳು ಬರೋವರ್ಗೆ ಈ ಲೆಕ್ಕಪತ್ರ ಸ್ವಲ್ಪ ನೋಡ್ಬಿಡ್ತೇನೆ. ಸ್ವಾಮಿ, ಸ್ವಲ್ಪ ದಯವಿಟ್ಟು ಏನಾದ್ರು ಸಹಾಯ ಮಾಡಿ ಸ್ವಾಮಿ. ಇನ್ನು ಬೆಳಗಾಗ್ಲಿಕ್ಕಿಲ್ಲ, ಎಲ್ಲಿಂದ ಬಂದ್ಬಿಡ್ತಾರೆ ಈ ಭಿಕ್ಷುಕರು. ಓ ನೀನಾ? ನಿಂಗೆ ಎಷ್ಟ್ ಬಾರಿ ಹೇಳ್ಬೇಕು? ನಾನ್ ಹೇಳೋದು ಅರ್ಥ ಆಗಲ್ವಾ? 6 ತಿಂಗಳಿಂದ ಒಂದೇ ಸಮನೆ ಬರ್ತಾ ಇದೆಯಲ್ಲ. ಈ ಊರಲ್ಲಿ ನಿಂಗೆ ಇನ್ಯಾರು ಸಿಗ್ಲಿಲ್ವಾ? ಹೋಗು, ಮುಂದೆ ಹೋಗು. ಬಡವ ಸ್ವಾಮಿ, ಮಗನ್ ಉಪನಯನ ಮಾಡ್ಬೇಕು, ದಯವಿಟ್ಟು ಸ್ವಲ್ಪ ಹಣ ಸಹಾಯ ಮಾಡಿ ಸ್ವಾಮಿ. ಎಷ್ಟ್ ಹೇಳಿದ್ರು ನೀ ಬಿಡೋಂತ ಕಾಣಂಗಿಲ್ಲ. ಇಲ್ಲಿ ತಗೊಂಡ್ ಹೋಗು, ಇಲ್ಲಿಂದ ಹೊರಟೋಗು. ಅಯ್ಯೋ, ಇದೇನ್ ಸ್ವಾಮಿ, ಸವಕಳ್ ನಾಣ್ಯ? ಇದೇ ಇರೋದು, ಬೇಕಾದ್ರೆ ತಗೋ, ಇಲ್ಲ ಬಿಟ್ಟೋಗು. ಆಯ್ತು ಸ್ವಾಮಿ, ಬರ್ತೀನಿ. ನನ್ನ ಅದೃಷ್ಟ ಸವಕಳ್ ನಾಣ್ಯ ಆದ್ರೂ ಸಿಕ್ತಲ್ಲ. ಶ್ರೀನಿವಾಸ ನಾಯಕನನ್ನು ಪರೀಕ್ಷಿಸುವ ಪಣ ತೊಟ್ಟ ಭಗವಂತ ಶ್ರೀನಿವಾಸ ಮತ್ತೆ ಶ್ರೀನಿವಾಸ ನಾಯಕನ ಮನೆಗೆ ಮರಳಿ ಬರುತ್ತಾನೆ. ಅಮ್ಮ, ಅಮ್ಮ. ಯಾರೋ ಬಾಗ್ಲು ಹೊರಗೆ ಕೂಗ್ತಾ ಇರೋ ಹಾಗಿದೆಯಲ್ಲ, ಯಾರಪ್ಪ? ಬಂದೆ. ಏನಪ್ಪ, ಏನ್ ಬೇಕಾಗಿತ್ತು? ಅಮ್ಮ, ನಾನ್ ಸುಮಾರು 6 ತಿಂಗಳ ಕಾಲ ಸುತ್ತಿದ್ನಮ್ಮ ಅಲ್ಲೊಬ್ಬ ವ್ಯಾಪಾರಿ ಬಳಿಗೆ. ಕೊನೆಗೆ ಈ ದಿನ ಆ ಪುಣ್ಯಾತ್ಮ ಈ ಸವಕಲ್ ನಾಣ್ಯ ಕೊಟ್ಟಿದ್ದಾನೆ ನೋಡಮ್ಮ. ಛೇ ಛೇ,
ಈಗೂ ಮಾಡ್ತಾರಿಯೇ? ನನ್ ಮಗನ್ ಮುಂಜಿಗೆ ಹಣ ಬೇಕಾಗಿದೆ ತಾಯಿ, ಅದಕ್ಕೋಸ್ಕರ ಬೇಡ್ತಾ ಇದ್ದೀನಿ. ನಾನ್ ಬಡವ, ಏನಾದ್ರೂ ಭಿಕ್ಷೆ ನೀಡು ತಾಯಿ, ತುಂಬಾ ಸಹಾಯವಾಗತ್ತೆ. ನನ್ನ ಬಳಿ ಏನೂ ಇಲ್ವಲ್ಲಪ್ಪ. ಇರೋದೆಲ್ಲ ನನ್ ಪತಿಗೆ ಸೇರಿದ್ದು. ಅವ್ರ ಅನುಮತಿ ಇಲ್ದೆ ನಾನೇನು ಕೊಡೋ ಹಾಗಿಲ್ಲ. ಈ ಒಡವೆಗಳು, ಹಣ ಎಲ್ಲ ಅವರದ್ದೇ. ಯಾಕಮ್ಮ ಹಾಗೆ ಹೇಳ್ತೀರಿ? ನಿಮ್ ತವರು ಮನೆಯವ್ರು ಕೊಟ್ಟಿರೋ ಮೂಗ್ತಿ ಮೇಲೆ ನಿಮ್ಮ ಅಧಿಕಾರ ಇದೆಯಲ್ಲ, ಅದನ್ನೇ ಕೊಡಿ ತಾಯಿ, ತುಂಬಾ ಉಪಕಾರ ಆಗತ್ತೆ. ಇವನಿಗೆ ಹೇಗ್ ಗೊತ್ತು? ಹೌದು, ನೀನ್ ಹೇಳದ್ ಮಾತ್ನಲ್ಲಿ ಸತ್ಯ ಇದೆ. ಇಕೋ, ತಗೊಳಪ್ಪ, ನಿನ್ ಕಷ್ಟ ಪರಿಹಾರವಾದ್ರೆ ಸಾಕು. ತುಂಬಾ ಉಪಕಾರವಾಯ್ತಮ್ಮ, ನಾನಿನ್ ಬರ್ತೀನಿ. ಬ್ರಾಹ್ಮಣ ರೂಪದಲ್ಲಿ ಬಂದ ಭಗವಂತ ಶ್ರೀನಿವಾಸನ ಅಂಗಡಿಗೆ ಹಿಂತಿರುಗಿ ಬರುತ್ತಾನೆ. ಸ್ವಾಮಿ, ಸ್ವಾಮಿ. ಏ ಮತ್ತೆ ಬಂದ್ಯಾ ನೀನು? ಆಗ್ಲೇ ಹೇಳಿಲ್ವೇ ನಿನ್ಗೆ ಇನ್ನೇನು ಕೊಡ್ಲಾರೆ, ಹೊರಟೋಗು. ಇಲ್ಲ ಸ್ವಾಮಿ, ನಾನು ನಿಮ್ಮಲ್ಲಿಗೆ ಭಿಕ್ಷೆ ಬೇಡಕ್ ಬರ್ಲಿಲ್ಲ. ಯಾರೋ ಪುಣ್ಯಾತ್ ಗಿತ್ತಿ ತನ್ ಮೂಗ್ತಿ ಕೊಟ್ಟಿದ್ದಾಳೆ, ಇದನ್ನ ಅಡ ಇಟ್ಕೊಂಡು ಸ್ವಲ್ಪ ಹಣ ಕೊಡಿ ಅಂತ ಕೇಳಕ್ ಬಂದೆ. ಎಲ್ಲಿ ನೋಡ್ವಾ? ಈಗೊಳ್ಳಿ ಸ್ವಾಮಿ, ಸ್ವಲ್ಪ ಬೇಗ ಹಣ ಕೊಟ್ರೆ ಅನುಕೂಲ ಆಗತ್ತೆ. ಇದನ್ ನೋಡಿದ್ರೆ ನನ್ ಹೆಂಡತಿ ಸರಸ್ವತಿ ಮೂಗುತಿ ಇದ್ದಂಗಿದೆ. ಇರ್ಲಿ, ಈ ಬ್ರಾಹ್ಮಣ್ಗೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ಲಿ ಹೇಳಿ ವಿಷಯ ತಿಳ್ಕೊಂಡ್ ಬರ್ತೀನಿ. ಅಯ್ಯ ಬ್ರಾಹ್ಮಣ, ಈ ಮೂಗುತಿ ನನ್ ಬಳಿದೇ ಇರ್ಲಿ, ನಾಳೆ ಬೆಳಗ್ಗೆ ಬಂದು ಹಣ ತಗೊಂಡು ಹೋಗು, ಈಗ ಇಲ್ಲ. ಆಯ್ತು ಸ್ವಾಮಿ. ಶ್ರೀನಿವಾಸ ನಾಯಕ ಮೂಗುತಿಯ ಸತ್ಯವನ್ನು ತಿಳಿಯುವುದಕ್ಕೆ ಮನೆಗೆ ಬರುತ್ತಾನೆ. ಸರಸ್ವತಿ, ಸರಸ್ವತಿ, ಎಲ್ಲಿ? ನಿನ್ ಮೂಗುತಿ ಕಾಣ್ತಾ ಇಲ್ವಲ್ಲ, ಎಲ್ಲಿಟ್ಟೆ? ಅಯ್ಯೋ, ಅದನ್ನ ನಾನ್ ಸ್ನಾನ ಮಾಡುವಾಗ ತೆಗ್ದಿಟ್ಟಿದ್ದೆ ಅಂದ್ರೆ. ಇಗೋ, ಈಗ ಹಾಕೊಂಡ್ ಬರ್ತೀನಿ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ? ಮೂಗುತಿನ ದಾನ ಕೊಟ್ಟೆ ಅಂತಂದ್ರೆ ನಿಜವಾಗೂ ನನ್ಗಿನ್ ಉಳಿಗಾಲ ಇಲ್ಲ. ಅವ್ರ ಕೋಪಕ್ಕೆ ಒಳಗಾಗೋದಕ್ಕಿಂತ ವಿಷ ಕುಡ್ದು ಸಾಯೋದೇ ಲೇಸು. ವಿಠಲ, ಪಾಂಡುರಂಗ, ನೀನೇ ಕಾಪಾಡ್ಬೇಕು. ಇದೇನಿದು ಮೂಗುತಿ ವಿಷದ ಬಟ್ಟಲಲ್ಲಿ? ಪಾಂಡುರಂಗ, ನಿನ್ನ ಮಹಿಮೆಯನ್ನ ಏನೆಂದು ಹೊಗಳಲಿ? ನೋಡಿ ಅಂದ್ರೆ ಇಲ್ಲೇ ಇದೆ, ಈಗ ಹಾಕೊಳ್ತೀನಿ. ಇಲ್ಲಿ ಕೊಡು, ಆಮೇಲೆ ಹಾಕೊಳ್ಳುವಂತೆ. ತಗೊಳ್ಳಿ. ಎಲ್ಲ ಇದೇನಿದು? ಅಂಗಡಿಲಿರೋ ಮೂಗ್ತಿ ಅಂತ ಇದೆಯಲ್ಲ ಇದು, ಹೋಗ್ ನೋಡೋಣ. ತನ್ನ ಸಂಶಯವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಕಾತರದಿಂದ ಅಂಗಡಿಗೆ ಓಡಿ ಬರುತ್ತಾನೆ. ಆದರೆ ಅವನು ಅಲ್ಲಿ ಕಂಡದ್ದೇನು? ಏನಿದು ಆಶ್ಚರ್ಯ! ಎಲ್ಲೋಯ್ತು ಇಲ್ಲಿದ್ ಮೂಗುತಿ? ಅದ್ ಹೇಗ್ ಮಾವಾಯ್ತು? ಇದು ಖಂಡಿತ ಮನುಷ್ಯ ಕೆಲಸ ಅಲ್ಲ, ಇದು ನನ್ನನ್ನು ಪರೀಕ್ಷೆ ಬಂದ ಆ ದೈವದ ಕೆಲಸವೇ ಸರಿ. ನನಗೆ ಭಗವಂತ ಬುದ್ಧಿ ಕಲಿಸಲು ಹೂಡಿದ ನಾಟಕ. ಈಗ ನನಗೆ ಬುದ್ಧಿ ಬಂತು, ಆದದ್ದೆಲ್ಲ ಒಳಿತೇ ಆಯಿತು. ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರ ಸೇವೆಯ ಮಾಡಲು ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ ನಾಚುತ್ತಲಿದ್ದ, ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ ನಾಚುತ್ತಲಿದ್ದ. ಹೆಂಡತಿ ಸಂತತಿ ಸಾವಿರವಾಗಲಿ, ಹೆಂಡತಿ ಸಂತತಿ ಸಾವಿರವಾಗಲಿ, ಹೆಂಡತಿ ಸಂತತಿ ಸಾವಿರವಾಗಲಿ. ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರ ಸೇವೆಯ ಮಾಡಲು ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು. ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ
ಭೂಪತಿಯಂತೆ ಗರ್ವಿಸುತ್ತಿದ್ದ ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ. ಭೂಪತಿಯಂತೆ ಗರ್ವಿಸುತ್ತಿದ್ದ ಆ ಪತ್ನಿ ಕುಲ ಸಾವಿರವಾಗಲಿ, ಆ ಪತ್ನಿ ಕುಲ ಸಾವಿರವಾಗಲಿ, ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯಾದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರ ಸೇವೆಯ ಮಾಡಲು ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಲಿದ್ದ ತುಳಸಿ ಮಾಲೆ, ತುಳಸಿ ಮಾಲೆ, ತುಳಸಿ ಮಾಲೆ, ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಲಿದ್ದ ಸರಸಿಜಾಕ್ಷ ನಮ ಪುರಂದರ ವಿಠಲ, ಸರಸಿಜಾಕ್ಷ ನಮ ಪುರಂದರ ವಿಠಲ, ಸರಸಿಜಾಕ್ಷ ನಮ ಪುರಂದರ ವಿಠಲ ತುಳಸಿ ಮಾಲೆ ಹಾಕಿಸಿದನಯ್ಯಾದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರ ಸೇವೆಯ ಮಾಡಲು ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು. ಅಲ್ಲಿಂದ ಮುಂದೆ ಶೀನಪ್ಪ ನಾಯಕ ತನ್ನೆಲ್ಲ ಸಂಪತ್ತನ್ನು ಬಡಬಗರಿಗೆ ದಾನ ಮಾಡಿ ತಾನು ದಾಸನಾಗಿ ಊರೂರು ಸುತ್ತಿ ವಿಠಲನನ್ನು ಹುಡುಕುತ್ತಾ ಹೊರಡುತ್ತಾರೆ. ಕೃಷ್ಣನನ್ನು ಕುರಿತು ಪುರಂದರ ವಿಠಲ ಅಂಕಿತದಿಂದ ಅವನ ಮಹಿಮೆಯನ್ನು ಹಾಡಿ ಹೊಗಳಿದ್ದಾರೆ. ಜೊತೆಗೆ ಸಮಾಜದಲ್ಲಿ ಕಂಡುಬರುವ ಹಲವಾರು ಕೆಟ್ಟ ಪ್ರವೃತ್ತಿಗಳನ್ನು ಖಂಡಿಸಿದ್ದಾರೆ. ಮನುಷ್ಯ ಜೀವನದಲ್ಲಿ ಹೇಗೆ ಬದುಕಬೇಕು, ಯಾವುದು ಅವನಿಗೆ ಒಳ್ಳೆಯದು, ಯಾವುದು ಕೆಟ್ಟದ್ದು, ಅವನು ಹೇಗೆ ಪ್ರತಿಯೊಬ್ಬರಲ್ಲೂ ನಡೆದುಕೊಳ್ಳಬೇಕು, ನಶ್ವರವಾದ ಈ ಜೀವನದಿಂದ ಮುಕ್ತಿ ಪಡೆಯುವುದು ಹೇಗೆ ಇತ್ಯಾದಿ ಎಲ್ಲವನ್ನೂ ತಮ್ಮ ಪದಗಳ ಮೂಲಕ ನಿವೇದಿಸಿದ್ದಾರೆ. ಅಗೋ ಅಲ್ಲಿ ನೋಡಿ, ಯಶೋದೆ ತನ್ನ ಮುದ್ದು ಕಂದ ಕೃಷ್ಣನನ್ನ ಆಡಿಸುತ್ತಿದ್ದಾಳೆ. ಕೇಳೋಣ ಏನ್ ಹೇಳ್ತಾ ಇದ್ದಾಳೆ ಅಂತ. ಆಡಿಸಿದಳೆ ಯಶೋದ ಜಗದೋದ್ಧಾರನ, ಅಣುವಿನಲ್ಲಿ ಅಣುವಾದ, ಮಹತ್ತಿನಲ್ಲಿ ಮಹತ್ತಾದ, ಅಪ್ರಮೇಯನಾದ ಕೃಷ್ಣನನ್ನು ಆಡಿಸುತ್ತಿದ್ದಾಳೆ. ಎಲ್ಲರಿಗಿಂತ ಶ್ರೇಷ್ಠನಾದ ಭಗವಂತನಾದ ವಾಸುದೇವನನ್ನು ಮಗ ಎಂಬ ಮೋಹದಲ್ಲಿ ಯಶೋದೆ ಆಡಿಸುತ್ತಿದ್ದಾಳೆ. ತಾಯಿಯಾದವಳಿಗೆ ಮಗುವೇ ದೇವರು, ದೇವರೇ ಮಗು ಅಲ್ಲವೇ? ಜಗದೋದ್ಧಾರನ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧ ಜಗದೋದ್ಧಾರನ ನಿಗಮಕ್ಕೆ ಸೀಲುವುದಕ್ಕೆ
ಆಡಿಸಿದಳೆ ಶೋಧ ಸುಗುಣಾಂತರಂಗನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಳೂರಡಿಯನ ಮಹತೋ ಮಹೀಮನ ಅಪ್ರಮೇಯನ ಆಡಿಸಿದಳೆ ಶೋಧ ಅಪ್ರಮೇಯನ ಆಡಿಸಿದಳೆ ಶೋಧ ಜಗದೋದ್ಧಾರನ ಪರಮ ಪುರುಷನ ಪರವಸುದೇವನ ಪರಮ ಪುರುಷನ ಪರವಸುದೇವನ ಪುರಂದರ ವಿಠಲನ ಪುರಂದರ ವಿಠಲನ ಆಡಿಸಿದಳೆ ಶೋಧ ಪುರಂದರ ವಿಠಲನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ. ಕೃಷ್ಣ, ಇಲ್ಲಿ ನೋಡು, ಮನೇನ್ ಬಿಟ್ಟು ಎಲ್ಲೂ ಹೋಗ್ಬೇಡಪ್ಪ. ನಿನ್ ಮೇಲೆ ಯಾರಾದರೂ ದೂರು ತಂದಾರು. ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗಿ ಬಿದ್ದು ಮಣ್ಣಲ್ಲಾಡಿ ಬಟ್ಟೆಗಳನ್ನು ಕೊಳೆ ಮಾಡ್ಕೊಂಡು ಬರ್ತೀಯ. ನೀನು ನನ್ನ ಮುದ್ದು ಕೃಷ್ಣ ಅಲ್ವಾ? ಮನೆ ಬಿಟ್ಟು ಹೋಗಬೇಡಪ್ಪ. ಮನೆಯೊಳಗಾಡೋ ಗೋವಿಂದ, ನೆರೆಮನೆಗಳಿಗೆ ಹೋಗುವುದು ಯಾವ ಚೆಂದ. ಮನೆಯೊಳಗಾಡೋ ಗೋವಿಂದ, ಮನೆಯೊಳಗಾಡೋ ಗೋವಿಂದ, ನೆರೆ ಮನೆಗಳಿಗೇಕೆ ಹೋಗುವೆಯೋ ಮುಗುಂದ. ಮನೆಯೊಳಗಾಡೋ ಗೋವಿಂದ, ನೆರೆ ಮನೆಗಳಿಗೇಕೆ ಹೋಗುವೆಯೋ ಮುಗುಂದ. ಮನೆಯೊಳಗಾಡೋ ಗೋವಿಂದ. ನೊಸಲಿಗೆ ತಿಲಕವ ಇಡುವೆ, ಅಚ್ಚ ಹೊಸ ಬೆಣ್ಣೆಯ ನಿಕ್ಕಿ ಕಜ್ಜಾಯ ಕೊಡುವೆ. ನೊಸಲಿಗೆ ತಿಲಕವ ಇಡುವೆ, ಅಚ್ಚ ಹೊಸ ಬೆಣ್ಣೆಯ ನಿಕ್ಕಿ ಕಜ್ಜಾಯ ಕೊಡುವೆ. ಹೊಸ ಆಭರಣಗಳ ಇಡುವೆ, ಮುದ್ದು ಹಸುಳಿನಿನ್ನನು ನೋಡಿ ಸಂತೋಷ ಪಡುವೆ. ಹೊಸ ಆಭರಣಗಳ ಇಡುವೆ, ಮುದ್ದು ಹಸುಳಿನಿನ್ನನು ನೋಡಿ ಸಂತೋಷ ಪಡುವೆ. ಮನೆಯೊಳಗಾಡೋ ಗೋವಿಂದ. ಅಣ್ಣಯ್ಯ ಬಲರಾಮ ಸಹಿತ ನೀನಲ್ಲಲ್ಲಿ ತಿರುಗಾಡುವುದೇನೋ ವಿಹಿತ. ಅಣ್ಣಯ್ಯ ಬಲರಾಮ ಸಹಿತ ನೀನಲ್ಲಲ್ಲಿ ತಿರುಗಾಡುವುದೇನೋ ವಿಹಿತ.
ಹೆಣ್ಣುಗಳೇಕೋ ಸಂಗಾತ ಎನ್ನ ಭಿನ್ನಪವನು ಪರಿಪಾಲಿಸೋದಾದ ಹೆಣ್ಣುಗಳೇಕೋ ಸಂಗಾತ ಎನ್ನ ಭಿನ್ನಪವನು ಪರಿಪಾಲಿಸೋದಾದ ಮನೆಯೊಳಗಾಡೋ ಗೋವಿಂದ ನೆರೆ ಮನೆಗಳಿಗೇಕೆ ಹೋಗುವೆಯೋ ಮುಕುಂದ ಮನೆಯೊಳಗಾಡೋ ಗೋವಿಂದ ಚೋರನೆನಿಸಿಕೊಳ್ಳಲೇಕೋ ಲಕ್ಷ್ಮೀನಾರಾಯಣನೆಂಬ ಬಿರುದು ನಿನಗೇಕೋ ಚೋರನೆನಿಸಿಕೊಳ್ಳಲೇಕೋ ಲಕ್ಷ್ಮೀನಾರಾಯಣನೆಂಬ ಬಿರುದು ನಿನಗೇಕೋ ವಾರಿಜಾಕ್ಷರ ಕೂಟ ಸಾಕೋ ನಮ್ಮ ಪುರಂದರ ವಿಠಲನಿ ಮನೆಯೊಳಿರಬೇಕೋ ವಾರಿಜಾಕ್ಷರ ಕೂಟ ಸಾಕೋ ನಮ್ಮ ಪುರಂದರ ವಿಠಲನಿ ಮನೆಯೊಳಿರಬೇಕೋ ಮನೆಯೊಳಗಾಡೋ ಗೋವಿಂದ ನೆರೆ ಮನೆಗಳಿಗೇಕೆ ಹೋಗುವೆಯೋ ಮುಕುಂದ ಮನೆಯೊಳಗಾಡೋ 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 ಗೋವಿಂದ ಇಲ್ಲ ಅಮ್ಮ, ನೀನು ಹೇಳಿದ ಹಾಗೆ ಇರುತ್ತೇನೆ. ಒಳ್ಳೆಯವನ ನೆನೆಸಿಕೊಳ್ಳುತ್ತೇನೆ. ಆಯ್ತಾ ನನ್ನ ಮುದ್ದು ಅಮ್ಮ? ಸರಿ, ನಾನು ಹಾಲು ಕರೆದು ತರೋದಕ್ಕೆ ಹೋಗ್ತಿದ್ದೀನಿ. ಎಚ್ಚರ, ಎಲ್ಲೂ ಹೋಗಬೇಡ, ಮನೆ ಬಿಟ್ಟು ಹೋಗಬೇಡಪ್ಪ. ಹೋಗಾದಿರಲೋ ರಂಗ ಬಾಗಿಲಿಂದಾಚೆಗೆ. ಹೋಗದಿರೇಲೋ ರಂಗ ಹೋಗದಿರೇಲೋ ರಂಗ ಬಾಗಿಲಿಂದಾಚೆಗೆ ಹೋಗದಿರೇಲೋ ರಂಗ ಬಾಗಿಲಿಂದಾಚೆಗೆ ಪೊಗದಿರೆಲೋ ರಂಗ ಭಾಗವತರು ಕಂಡರೆ ಎತ್ತಿಕೊಂಡೊಯ್ಯುವರೋ ಭಾಗವತರು ಕಂಡರೆ ಎತ್ತಿಕೊಂಡೊಯ್ಯುವರೋ ಪೊಗದಿರೆಲೋ ರಂಗ ಸುರಮುನಿಗಳು ತಮ್ಮ ಹೃದಯ ಕಮಲದಲ್ಲಿ ಪರಮಾತ್ಮ ನಿನ್ನ ಕಾಣದೆ ಅರಸುವರೋ ಸುರಮುನಿಗಳು ತಮ್ಮ ಹೃದಯ ಕಮಲದಲ್ಲಿ ಪರಮಾತ್ಮ ನಿನ್ನ ಕಾಣದೆ ಅರಸುವರೋ ದೊರಕದ ವಸ್ತುವು ದೊರಕಿತು ತಮಗೆಂದು ದೊರಕದ ವಸ್ತುವು ದೊರಕಿತು ತಮಗೆಂದು ಹರುಷದಿಂದಲೇ ನಿನ್ನ ಬಿಗಿದಪ್ಪಿಕೊಂಬರೋ ಪೊಗದಿರೆಲೋ ರಂಗ ದಿಟ್ಟ ನಾರಿಯರು ತಮ್ಮ
ಇಷ್ಟವಸಲಿಸಂದು ಅಟ್ಟಗಟ್ಟಿ ಬೆನ್ನಟ್ಟಿ ಕರೆಯುವರೋ ಸೃಷ್ಟೀಶ ಪುರಂದರ ವಿಠಲರಾಯನೇ ಸೃಷ್ಟೀಶ ಪುರಂದರ ವಿಠಲರಾಯನೇ ಇಷ್ಟಿಷ್ಟು ಬೆಣ್ಣೆಯ ಕೊಡುವೇನು ಗೋಪಾಲನೇ ಪೊಗದಿರೆರೋ ರಂಗ ಬಾಗಿಲಿಂದಾಚೆಗೆ ಪೊಗದಿರೆರೋ ರಂಗ ಪೊಗದಿರೆಲೋ ರಂಗ. ಸದ್ಯ ಅಮ್ಮ ಹೊರಗೆ ಹೋಗಿದ್ದಾಳೆ. ಇದೇ ಸಮಯ, ಬೇಗ ಹೋಗಿ ಗೋಪಿಯರ ಮನೆಯಲ್ಲಿ ಒಂದಿಷ್ಟು ಬೆಣ್ಣೆ ತಿಂದು ಬರುತ್ತೇನೆ, ಯಾರಿಗೂ ತಿಳಿಯದಂತೆ. ನೀರಿಗೆ ಹೋದ ಗೋಪಿಯರು ಹಿಂತಿರುಗಿ ಬರುವುದಕ್ಕೆ ಮುಂಚೆ, ಯಾರಿದು ಮನೆಯ ಬಾಗಿಲು ಹಾರು ಹೊಡೆದು ಹೋಗಿರುವವರು? ಈ ಕಳ್ಳಕೃಷ್ಣನೇನಾದರೂ ಬಂದು ಬಿಟ್ಟಿದ್ದಾನೆಯೋ? ಅವನು ಬಂದಿದ್ದಲ್ಲಿ ನಾನಿಟ್ಟ ಬೆಣ್ಣೆಯೆಲ್ಲ ಮಾಯವಾಗಿರುತ್ತೆ. ಅಯ್ಯೋ, ಎಂತಹ ಕೆಲಸ ಮಾಡಿಬಿಟ್ಟೆ. ಮನೆಯಲ್ಲಿ ಯಾರನ್ನಾದರೂ ಬಿಟ್ಟಿರಬೇಕಾಗಿತ್ತು. ಇರಲಿ, ಒಳಗೆ ಹೋಗಿ ನೋಡೋಣ. ಓ, ಇಲ್ಲೇ ಇದ್ದೀಯಾ ಕಳ್ಳಕೃಷ್ಣ? ಬೆಣ್ಣೆಯನ್ನೆಲ್ಲ ಮುಖಕ್ಕೆ ಬಳಿದುಕೊಂಡು ತಾಳು ತಾಳೆಲೋ ರಂಗಯ್ಯ, ನೀ ತಾಳು ತಾಳೆಲೋ ರಂಗಯ್ಯ. ನಾಳೆ ನಮ್ಮ ಮನೆಗೆ ಬಂದರೆ ನಿನ್ನ ಕಾಲು ಕಂಬಕ್ಕೆ ಕಟ್ಟಿ ಹೇಳುವೆ ಗೋಪಿಗೆ, ತಾಳು ತಾಳೆಲೋ ರಂಗಯ್ಯ, ನೀ ತಾಳು ತಾಳೆಲೋ ಕೃಷ್ಣಯ್ಯ. ಕಟ್ಟಿದ ಆಕಳ ಮೊಲೆಯುಂಡು ಕರು ಬಿಟ್ಟು ಓಡುವುದೇಕೆಲೋ ರಂಗ. ಕಟ್ಟಿದ ಆಕಳ ಮೊಲೆಯುಂಡು ಕರು ಬಿಟ್ಟು ಓಡುವುದೇಕೆಲೋ ರಂಗ. ಸೃಷ್ಟಿದೊಡೆಯ ಶ್ರೀ ಪುರಂದರ ವಿಠಲನೇ, ಸೃಷ್ಟಿದೊಡೆಯ ಶ್ರೀ ಪುರಂದರ ವಿಠಲನೇ, ಇಟ್ಟಿಗೆ ಮೇಲೆ ನಿಂತ ಕಾರಣವೇನೋ? ತಾಳು ಸ್ವಲ್ಪ ತಾಳು ತಾಳೆಲೋ ರಂಗಯ್ಯ. ನಾಳೆ ನಮ್ಮ ಮನೆಗೆ ಬಂದರೆ ನಿನ್ನ ಕಾಲು ಕಂಬಕ್ಕೆ ಕಟ್ಟಿ ಹೇಳುವೆ ಗೋಪಿಗೆ, ತಾಳು ತಾಳೆಲೋ ರಂಗಯ್ಯ, ನೀ ತಾಳು ತಾಳೆಲೋ ಕೃಷ್ಣಯ್ಯ. ನಿನ್ನ ಮನೆಗೂ ಬಂದಿದ್ದ ನೀನು? ನಿನ್ನೆ ನಮ್ಮ ಮನೆಗೆ ಬಂದು ಎಲ್ಲ ಬೆಣ್ಣೆಯನ್ನು ತಿಂದು ಮುಗಿಸಿದ್ದ. ಇವನನ್ನು ಹೀಗೇ ಬಿಡಬಾರದು. ಯಶೋದೆಗೆ ಹೇಳಿ ಬರೋಣ ಬನ್ನಿ. ಯಶೋದಾ, ಯಶೋದಾ. ಯಾರು? ಓ, ಲಲಿತಾ, ವಿಶಾಖ, ಚಂಪಕಲತಾ, ಏನು ಎಲ್ಲರೂ ಒಟ್ಟಿಗೆ ಬಂದಿದ್ದೀರಿ? ಏನು ಸಮಾಚಾರ? ಸಮಾಚಾರ ಇನ್ನೇನು, ನಿನ್ನ ಮಗ ನಮ್ಮನ್ನೆಲ್ಲ ಕಾಡುತ್ತಾನೆ, ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆವು. ಹೌದು, ಮೆಲ್ಲ ಮೆಲ್ಲನೆ ಬಂದಾನೆ ಗೋಪಮ್ಮ, ಕೇಳೆ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ, ಮೆಲ್ಲ ಮೆಲ್ಲನೆ ಬಂದನೆ
ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ನಿಲ್ಲದೆ ಓಡಿಪೋದ ಕಳ್ಳಗೆ ಬುದ್ಧಿ ಪೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹಾಲ ಮರಲು ಹೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ ಹಾಲ ಸುಂಕವ ಬೇಡಿ ಕೋಲನ್ನೇ ಅಡ್ಡ ಕಟ್ಟಿ ಹಾಲ ಸುಂಕವ ಬೇಡಿ ಕೋಲನ್ನೇ ಅಡ್ಡ ಕಟ್ಟಿ ಸೀರೆಯ ಸೆಳಕೊಂಡು ಹೇಳದೋಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೊಸರ ಮಾರಲು ಹೋದರೆ ನಿನ್ನಯ ಕಂದ ಪೆಸರಿನಿಂದಲೇ ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಶಶಿಮುಖಿಯರಿಗೆಲ್ಲ ಹೂವ ಮುಡಿಸಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ. ಏನು ನೀವು ಹೇಳ್ತಾ ಇರೋದು? ಕೃಷ್ಣ, ನಿಜ ಹೇಳು, ನೀನು ಅವ್ರನ್ನೆಲ್ಲ ಗೋಳ್ ಹೊಯ್ದುಕೊಳ್ತೀಯಾ? ಇಲ್ಲವೇ ಅಮ್ಮ, ನಾನು ನಿನ್ನ ಮುದ್ದು ಕಂದನಲ್ಲವೇ? ನಾನು ಇಲ್ಲೇ ಇದ್ದೇನಲ್ಲ. ನೋಡಿದ್ರಾ, ನೀವು ಸುಮ್ಮನೆ ದೂರ ಮಾಡ್ತೀರಾ ನನ್ನ ಕಂದನ ಮೇಲೆ. ದೂರ ಮಾಡುವರೇನೆ ರಂಗಯ್ಯನ? ದೂರು ಮಾಡುವರೇನೆ ಕೃಷ್ಣಯ್ಯನ, ದೂರು ಮಾಡುವರೇನೆ ರಂಗಯ್ಯನ, ದೂರು ಮಾಡುವರೇನೆ, ದೂರು ಮಾಡುವರೇನೆ ಕೃಷ್ಣಯ್ಯನ, ದೂರು ಮಾಡುವರೇನೆ ರಂಗಯ್ಯನ, ದೂರು ಮಾಡುವರೇನೆ. ಮೂರು ಲೋಕವನೆಲ್ಲ ಸಲಹು ಕೃಷ್ಣಯ್ಯನ, ಮೂರು ಲೋಕವನೆಲ್ಲ ಸಲಹು ಕೃಷ್ಣಯ್ಯನ, ದೂರು ಮಾಡುವರೇನೆ ಕೃಷ್ಣಯ್ಯನ, ದೂರು ಮಾಡುವರೇನೆ ರಂಗಯ್ಯನ, ದೂರು ಮಾಡುವರೇನೆ. ಗೊಲ್ಲರ ಮನೆಯಲ್ಲಿ ಕಳ್ಳತನದಿ ಬಂದು ಗುಲ್ಲು ಮಾಡುತ್ತಲವರ ಗಲ್ಲ ಕಚ್ಚುವನೆಂದು, ಗೊಲ್ಲರ ಮನೆಯಲ್ಲಿ ಕಳ್ಳತನದಿ ಬಂದು ಗುಲ್ಲು ಮಾಡುತ್ತಲವರ ಗಲ್ಲ ಕಚ್ಚುವನೆಂದು, ದೂರು ಮಾಡುವರೇನೆ ಕೃಷ್ಣಯ್ಯನ, ದೂರು ಮಾಡುವರೇನೆ ರಂಗಯ್ಯನ, ದೂರು ಮಾಡುವರೇನೆ. ನಂದ ಗೋಕುಲದಲ್ಲಿ ಮಂದೆ ಗೋವುಗಳ ಮುಂದೆ ಕೊಳಲನೋದೆ, ನಂದ ಗೋಕುಲದಲ್ಲಿ ಮಂದೆ ಗೋವುಗಳ ಮುಂದೆ ಕೊಳಲನೋದೆ, ಚಂದದಿ ಬರುವನ, ದೂರು ಮಾಡುವರೇನೆ
ಕೃಷ್ಣಯ್ಯನ ದೂರು ಮಾಡುವರೇನೆ, ರಂಗಯ್ಯನ ದೂರು ಮಾಡುವರೇನೆ. ಕಾಮಕುಂದಲೆನ್ನ ತಳವಳಗೊಳ್ಳುತ್ತ ಸೋಮಸುಂದರ ಮುದ್ದು ಪುರಂದರ ವಿಠಲನ. ಕಾಮಕುಂದಲೆನ್ನ ತಳವಳಗೊಳ್ಳುತ್ತ ಸೋಮಸುಂದರ ಮುದ್ದು ಪುರಂದರ ವಿಠಲನ ದೂರು ಮಾಡುವರೇನೆ, ಕೃಷ್ಣಯ್ಯನ ದೂರು ಮಾಡುವರೇನೆ, ರಂಗಯ್ಯನ ದೂರು ಮಾಡುವರೇನೆ. ಮೂರು ಲೋಕವನೆಲ್ಲ ಸಲಹೋ ಕೃಷ್ಣಯ್ಯನ, ಮೂರು ಲೋಕವನೆಲ್ಲ ಸಲಹೋ ಕೃಷ್ಣಯ್ಯನ ದೂರು ಮಾಡುವರೇನೆ, ಕೃಷ್ಣಯ್ಯನ ದೂರು ಮಾಡುವರೇನೆ, ರಂಗಯ್ಯನ ದೂರು ಮಾಡುವರೇನೆ. ಅಬ್ಬಾ, ಅಲ್ಲ ನೋಡು ಹೇಗೆ ಮಗನ ಪರ ವಹಿಸಿ ಮಾತನಾಡುತ್ತಾಳೆ. ನಾವು ಹೇಳಿದ ಮಾತನ್ನು ಒಂದನ್ನೂ ನಂಬುವುದಿಲ್ಲವಲ್ಲ. ತನ್ನ ಮಗ ದೇವರು ಎಂಬಂತೆ ಆಡುತ್ತಾಳೆ. ಹಾಗಾದರೆ ಇವನು ಯಾರೇ? ಮಂದಗಮನೆ, ಇವನಾರೆ ಪೇಳಮ್ಮ? ಮಂದಗಮನೆ ಇವನ್ಯಾರೇ ಪೇಳಮ್ಮ, ಮಂದಗಮನೆ ಇವನ್ಯಾರೇ ಪೇಳಮ್ಮ. ಮಂದರಧರ ಮಂದರಧರ ಗೋವಿಂದ ಕಣಮ್ಮ, ಮಂದಗಮನೆ ಇವನ್ಯಾರೇ ಪೇಳಮ್ಮ. ಕೆಂದಲಿರ ಪೋಲ್ವ ಪದ ಪದ್ಮದಲ್ಲಿ ಅಂದುಗೆ ಇಟ್ಟವನು ಯಾರೆಂದು ಪೇಳಮ್ಮ, ಅಂದು ಕಾಳಿಂಗನ ಪೆಡೆಯ ತುಳಿದ ದಿಟ ನಂದನ ಕಂದ ಮುಕುಂದ ಕಣಮ್ಮ, ಮಂದಗಮನೆ ಇವನ್ಯಾರೇ ಪೇಳಮ್ಮ. ಕಂಬು ಕಂದರ ಕರ್ಣಾಲಂಬಿತ ಕುಂಡಲ ಅಂಬುಜ ಮುಖದವನ್ಯಾರೆಂದು ಪೇಳಮ್ಮ, ರಂಬೆ ಕೇಳಿದ ಶ್ರೀ ಪುರಂದರ ವಿಠಲನ ನಂಬಿದ ಭಕ್ತ ಕುಟುಂಬಿ ಕಣಮ್ಮ, ಮಂದಗಮನೆ ಇವನ್ಯಾರೇ ಪೇಳಮ್ಮ. ಸರಿ, ಬನ್ನಿ, ನಾವು ಇವಳಿಗೆ ಹೇಳಿ ಏನೂ ಪ್ರಯೋಜನವಿಲ್ಲ. ನೀನು ಬಾ ಕಂದ, ನನ್ನ ತೊಡೆ ಮೇಲೆ ಮಲಗು, ನಿಂಗೆ ಆಯಾಸ ಆಗಿದೆ, ನಿದ್ರೆ ಮಾಡು. ಲಾಲಿ ಗೋವಿಂದ ಲಾಲಿ. ಲಾಲಿ ಗೋವಿಂದ ಲಾಲಿ, ಕೌಸಲ್ಯ ಬಾಲ ಶ್ರೀರಾಮ ಲಾಲಿ, ಲಾಲಿ ಮುನಿವಂದ್ಯ ಲಾಲಿ, ಜಾನಕಿ ರಮಣ ಶ್ರೀರಾಮ ಲಾಲಿ. ಕನಕಮಯ ಖಚಿತವಾದ ಕಲ್ಪದಲ್ಲಿ ವನಜ ಭವ ಜನಕನಿರಲೋ, ವನಜನಾಭನ್ನ ಪಾಡಿ ತೋಗಿದರು ವನಿತಾಮಣಿಯರೆಲ್ಲರೂ. ಲಾಲಿ ಗೋವಿಂದ ಲಾಲಿ, ಕೌಸಲ್ಯ ಬಾಲ ಶ್ರೀರಾಮ ಲಾಲಿ, ಲಾಲಿ ಮುನಿವಂದ್ಯ ಲಾಲಿ, ಜಾನಕಿ ರಮಣ ಶ್ರೀರಾಮ ಲಾಲಿ. ಪದ್ಮರಾಗವ ಪೋಲುವ ಹರಿಪಾದ ಪದ್ಮದಲ್ಲಿ ತಮ್ಮ ಹೃದಯ, ಪದ್ಮದಲ್ಲಿ ನಿಲ್ಲಿಸಿ ಪಾಡಿ ತೂಗಿದರು ಪದ್ಮಿನಿ ಭಾಮಿನಿಯರು.
ರಮಣ ಶ್ರೀರಾಮಲಾಲಿ. ಆನಂದ ಸದನದೊಳಗೆ ಗೋಪಿಯರು ಆನಂದ ಸುತನ ಕಂಡು ಆನಂದ ಭರಿತರಾಗಿ ತೂಗಿದರು ಆನಂದ ಭೈರವಿಯಿಂದ. ಪಲ್ಲವಾಧರೆಯರೆಲ್ಲ ಈ ಶಿಶುವು ತುಲ್ಯವರ್ಜಿತವೆನುತಲೇ, ಪಲ್ಲವಾಧರೆಯರೆಲ್ಲ ಈ ಶಿಶುವು ತುಲ್ಯವರ್ಜಿತವೆನುತಲೇ, ಸಲ್ಲಲಿತ ಗಾನದಿಂದ ತೂಗಿದರು ಕಲ್ಯಾಣಿ ರಾಗದಿಂದ. ಲಾಲಿ ಗೋವಿಂದ ಲಾಲಿ ಕೌಸಲ್ಯವಾಲ ಶ್ರೀರಾಮ ಲಾಲಿ, ಲಾಲಿ ಮುನಿ ವಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ. ಇಂದುಧರ ಮಿತ್ರ ಜೋ ಜೋ ಶ್ರೀಕೃಷ್ಣ ಇಂದು ರವಿನೇತ್ರ ಜೋ ಜೋ, ಇಂದುಧರ ಮಿತ್ರ ಜೋ ಜೋ ಶ್ರೀಕೃಷ್ಣ ಇಂದು ರವಿನೇತ್ರ ಜೋ ಜೋ, ಇಂದು ಕುಲಪುತ್ರ ಜೋ ಜೋ ಪರಮಾತ್ಮ ಇಂದಿರಾ ರಮಣ ಜೋ ಜೋ. ಲಾಲಿ ಗೋವಿಂದ ಲಾಲಿ ಕೌಸಲ್ಯವಾಲ ಶ್ರೀರಾಮ ಲಾಲಿ, ಲಾಲಿ ಮುನಿ ವಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ. ತುಂಗ ಭವ ಭಂಗ ಜೋ ಜೋ ಪರಮಾತ್ಮ ರಂಗ ಕೃಪಾಂಗ ಜೋ ಜೋ, ಮಂಗಳಾಪಾಂಗ ಜೋ ಜೋ ಮೋಹನಾಂಗ ರಂಗ ವಿಠಲನೆ ಜೋ ಜೋ, ಮಂಗಳಾಪಾಂಗ ಜೋ ಜೋ ಮೋಹನಾಂಗ ರಂಗ ವಿಠಲನೆ ಜೋ ಜೋ. ಲಾಲಿ ಗೋವಿಂದ ಲಾಲಿ ಕೌಸಲ್ಯವಾಲ ಶ್ರೀರಾಮ ಲಾಲಿ, ಲಾಲಿ ಮುನಿ ವಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ, ಜಾನಕಿ ರಮಣ ಶ್ರೀರಾಮ ಲಾಲಿ, ಜಾನಕಿ ರಮಣ ಶ್ರೀರಾಮ ಲಾಲಿ. ರೇಡಿಯೋ BHFನಿಂದ ಸಾಹಿತ್ಯ ಸುಧಾ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇಂದಿನ ಶೀರ್ಷಿಕೆ ದಾಸ ಸಾಹಿತ್ಯ. ಶ್ರೀ ಕನಕದಾಸರು ಕರ್ನಾಟಕದಲ್ಲಿ 15-16ನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು. ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ. ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧವೊಂದರಲ್ಲಿ ಸೋತ ಪರಿಣಾಮವಾಗಿ ಅವರಲ್ಲಿ ವೈರಾಗ್ಯ ಉಂಟಾಯಿತು ಎಂದು ಹೇಳುತ್ತಾರೆ. ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮರಿಗೆ ಅನೇಕ ದಿನಗಳಿಂದ ಒಂದು ಹಂಬಲವಿತ್ತು. ಅದೇನೆಂದರೆ ತಮಗೆ ಒಬ್ಬ ಕುಲದೀಪಕನಾದ ಮಗ ಜನಿಸಬೇಕು ಎಂದು. ವಂಶೋದ್ಧಾರಕನಾದ ಒಬ್ಬ ಮಗನನ್ನು ಕರುಣಿಸು ಎಂದು ಈ ದಂಪತಿಗಳು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತಿದ್ದರು. ಅವರ ಆಸೆ ಫಲಿಸಿತು. ತಂದೆ ತಾಯಿಗಳಿಗೆ ಆನಂದವೋ ಆನಂದ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಎಂದು ಅವರು ತಮ್ಮ ಮಗುವಿಗೆ ತಿಮ್ಮಪ್ಪ ಎಂದೇ ನಾಮಕರಣ ಮಾಡಿದರು. ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರು. ಕಾಗಿನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವರಾಯ ಎಂಬುದು. ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿರುವುದಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಮುಂಡಿಗೆಗಳ ರೂಪದಲ್ಲಿ ನೀಡಿದ್ದಾರೆ. ಸುಮಾರು 316 ಕೀರ್ತನೆಗಳು ಹಾಗೂ ಇತರ ಸಾಹಿತ್ಯ ಮಾತ್ರ ಲಭ್ಯವಾಗಿದೆ. ಅವರ 5 ಮುಖ್ಯ ಕಾವ್ಯಕೃತಿಗಳು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತೆ, ಹರಿಭಕ್ತಿ ಸಾರ,
ನೃಸಿಂಹಸ್ತವ. ಮೋಹನ ತರಂಗಿಣಿಯು ಸಾಂಗತ್ಯ ಛಂದಸ್ಸಿನಲ್ಲಿ ರಚಿತವಾಗಿದೆ. ಮೋಹನ ತರಂಗಿಣಿಯಲ್ಲಿ ಕನಕದಾಸರು ಕೃಷ್ಣ ಚರಿತ್ರೆಯನ್ನು ಹೇಳುತ್ತಾ ತಮ್ಮ ಅಧಿರಾಜ ಕೃಷ್ಣದೇವರಾಯನನ್ನೇ ಕೃಷ್ಣನಿಗೆ ಹೋಲಿಸುತ್ತಾರೆ. ಇಲ್ಲಿ ಮೋಹನ ತರಂಗಿಣಿ ಕಾವ್ಯದ ಒಂದು ಝಲಕನ್ನು ಕೇಳೋಣ. ಕನಕದಾಸರ ಮೋಹನ ತರಂಗಿಣಿಯ ವಿಚಾರವನ್ನು ಮಾಡ್ತಾ ಆ ಮಹಾಪ್ರಭುಗಳು ರಚನೆ ಮಾಡಿದ ಈ ಕೃತಿಯ 3 ಸಂಧಿಗಳನ್ನು ನೆನ್ನೆ ಇದನ್ನು ನೋಡಿದೆವು. ಮುಂದೆ ಮನ್ಮಥನ ಜನನ, ತದನಂತರದಲ್ಲಿ ಆ ಮನ್ಮಥನನ್ನು ಶಂಬರಾಸುರ ಎತ್ತಿಕೊಂಡು ಹೋಗ್ತಕ್ಕಂತಹ ವಿಚಾರ, ಅವುಗಳನ್ನು ಕನಕದಾಸರು ತಮ್ಮ 4ನೇ ಸಂಧಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದ್ಯ ಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಜಲರುಹದಳಲೋಚನ ಮಮಕಾರತಲಲ ನೆಲವುಗಳ ಸಾಲ್ಗೊಳಿಸಿ ಗಲಭೆಗ ನಿಲ್ಲಿಸುವ ಕಟ್ಟಿಗೆ ಗಾರ್ತಿಗ ಉಲು ಹೆಸರದು ಸಭೆಯೊಳಗೆ. ಕೃಷ್ಣ ಪರಮಾತ್ಮ ರುಕ್ಮಿಣಿಯ ಸಭೆಯಲ್ಲಿ ಬಂದಿರತಕ್ಕಂತಹವರಾಗಿದ್ದಾನೆ. ಅನೇಕವಾದ ಛತ್ರಚಾಮರವನ್ನು ಹಿಡಿದು ದಾಸದಾಸಿಯರು ಕೃಷ್ಣನಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆಗ ಕೃಷ್ಣ ಏನು ಮಾಡಿದ, 2 ಪಕ್ಷಿಗಳನ್ನು ತರಿಸಿ ಅವುಗಳ ಆಟವನ್ನು ನೋಡಬೇಕು ಅಂತ ರುಕ್ಮಿಣಿಯ ಜೊತೆಗೆ ಕುಳಿತುಕೊಂಡಾಗ ಪಕ್ಷಿಗಳನ್ನು ತರಿಸಿ ಅವುಗಳ ಆಟವನ್ನು ನೋಡ್ತಾ ಇದ್ದ. ತಂಗಡಲೆ ಮೈಸಿ ನೀರ ನುಡಿಸುತ್ತಾ ಆ ಪಕ್ಷಿ ತನ್ನ ಮರಿಗಳಿಗೆ ತಾನು ನೀರು ಕುಡಿಸ್ತಾ ಇತ್ತು. ವಿಹಂಗ ಸಂತೋಷದಿ ತಮ್ಮ ಮುಂಗಟ್ಟಿದ ಮುದ್ದು ಮರಿಗಳಿಗೆ ಆ ಪಕ್ಷಿ ಏನು ಮಾಡ್ತಾ ಇತ್ತು, ಗುಟುಕಿಸ್ತಾ ಇತ್ತು. ಕಂಗೊಳಿಸಿತು ರುಕ್ಮಿಣಿಗೆ. ಅದು ರುಕ್ಮಿಣಿ ನೋಡಿದವಳೆ, ಆಹಾ, ಈ ಪಕ್ಷಿ ಸಂಕುಲದಲ್ಲಿಯೂ ಕೂಡ ಈ ತರಹದ ಒಂದು ಪುತ್ರವಾತ್ಸಲ್ಯ ಇಷ್ಟು ವಿಶಿಷ್ಟವಾಗಿರ್ತಕ್ಕಂಥದ್ದಾಗಿದೆ ಅಂತ ರುಕ್ಮಿಣಿ ಸಂತೋಷವನ್ನು ಪಡ್ತಾ ಇದ್ದಾಳೆ. ಕೃಷ್ಣನನ್ನ ಕುರಿತು ಹೇಳ್ತಾಳೆ, ಸ್ವಾಮಿ, ನಾ ಪುತ್ರಸ್ಯ ಲೋಕೋ ನಾಸ್ತಿಗಂದೆಂಬ, ಮಕ್ಕಳಿಲ್ಲದವರಿಗೆ ಪುಣ್ಯವಾದ ಲೋಕವಿಲ್ಲ ಅಂತ ಶಾಸ್ತ್ರೋಪದೇಶವನ್ನು ಕೇಳಿದ್ದೇನೆ ಸ್ವಾಮೀಜಿಯ. ಆದ್ದರಿಂದ ನೀ ಪಾಲಿಸಬೇಕು ನನಗೋರ್ವ ಕಂದರ್ಪ, ನನಗೊಬ್ಬ ಮಗನನ್ನ ಪಾಲಿಸಬೇಕು, ಅವನು ಮನ್ಮಥನಂತೆ ಇರಬೇಕು. ರೂಪಾಂತ ವರಕುಮಾರಕನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ರೇಡಿಯೋ BHFನಿಂದ ಸಾಹಿತ್ಯ ಸುಧಾ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇಂದಿನ ಶೀರ್ಷಿಕೆ ದಾಸಸಾಹಿತ್ಯ. ನಳಚರಿತ್ರೆಯು 9 ಸಂಧಿಗಳಿಂದ ಕೂಡಿದ್ದು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ. ಮಹಾಭಾರತದಂತಹ ಮಹಾಕಾವ್ಯಕ್ಕೆ ಪ್ರೇರಣೆಯಾದ ಉಜ್ವಲ ಆರ್ಯೇತರ ಪ್ರೇಮ ಕಥೆ ನಳ ದಮಯಂತಿಯರ ಕಥೆ. ನಳ ಮತ್ತು ದಮಯಂತಿಯರು ಹಂಸದ ಮೂಲಕ ಪ್ರೇಮ ಸಂದೇಶಗಳನ್ನು ಕಳಿಸುವುದು, ಅವರ ಸಂತೋಷ, ಆಮೋದ, ಪ್ರಮೋದ, ನಂತರದ ಕಷ್ಟಕಾಲ ಹಾಗೂ ಅದರ ನಂತರದ ಪುನರ್ಮಿಲನ, ಹೀಗೆ ಎಲ್ಲರಿಗೂ ಈ ಕಥೆ ಚಿರಪರಿಚಿತ. ನಳ ಚರಿತ್ರೆಯ 1-2 ಪದ್ಯಗಳ ವಾಚನ ಹಾಗೂ ತಾತ್ಪರ್ಯವನ್ನು ವಿನಾಯಕ ಆಚಾರ್ ನಾಮನ್ನಾವರ್ ಅವರ ಧ್ವನಿಯಲ್ಲಿ ಕೇಳೋಣ. ಎಂತಹ ವ್ಯಕ್ತಿಯೇ ಇರಬಹುದು, ವಿಧಿ ಬೆನ್ನಹತ್ತಿದಾಗ ಏನಾಗ್ತದೆ ಎಂಬುದಕ್ಕೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಗೋಡೆಯ ಮೇಲೆ ಬರೆದ ಹುಲಿ ಗುಡುಗುಡಿಸಿ ಬಂದು ನುಂಗಿದರೆ, ಗೋಡಿ ಮೇಲೆ ಯಾವುದೋ ಒಂದು ಹುಲಿ ಸಿಂಹನ ಬರೆದ್ರೆ ಅದು ಹೊರಗಡೆ ಬಂದು ನುಂಗಿಬಿಟ್ರೆ, ಕತ್ತಲೆಯು ಕರಡಿಯಾಗಿ ಬೆನ್ನಹತ್ತಿ ನುಂಗಿದರೆ, ಕುಳಿತ ಮನೆ ಬಂದು ತಲೆಗೆ ಬಡೆದು. ಏನಂದ್ರೆ ಯಾವುದೋ ಕತ್ತಲೆಯ ಕರಡಿಯಾಗಿ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ, ವಿಧಿ ಹೇಗಿರ್ತದೆ. ಕಲಿಸಿಟ್ಟ ಅವಲಕ್ಕಿ ಕಲಪರಟೆ ನುಂಗಿದರೆ, ಅವಲಕ್ಕಿ ಕಲಿಸಿಟ್ಟಿರ್ತೇವೆ ಅದೇ ನುಂಗಿಬಿಟ್ರೆ ಏನ್ ಮಾಡ್ತೀರ. ಕುಳಿತಿರೋ ಮನೆ ಬಂದು ಪಟ್ ಅಂತ ತಲೆಗೆ ಬಡಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ. ಯಾವ ಸಂದರ್ಭದಲ್ಲಿ ವಿಧಿ ಹೇಗೆ ಮಾಡ್ತದೆ ಹೇಳಿಕ್ ಬರೋದಿಲ್ಲ. ಅದಕ್ಕಾಗಿ ಹೇಳ, ಆರಿಂದಲೇನಾಗುವುದು ಆರೇನು ಮಾಡುವರು, ಪೂರ್ವ ಜನ್ಮದ ಕರ್ಮ ವಿಧಿ ಬಿಡದೆನ್ನ ಹರಿಯೇ. ಪೂರ್ವ ಜನ್ಮದ ಕರ್ಮ ಬಿಡ್ಲಿಕ್ಕೆ ಸಾಧ್ಯ ಉಂಟಾ? ತಾಯಿಯ ಸೋದರ ಎಂದು ಹಾರೈಸಿ ಹೋದರೆ, ಏನೋ ನಮ್ಮ ತಾಯಿ ತಮ್ಮ ಅಂತ ಹೇಳಿ ಸೋದರ ಅಂತ ಹಾರೈಸಿ ಹೋದರೆ, ದೂರದಲ್ಲಿ ನಿಲ್ಲಿಸಿ ಗಹಗಹಿಸಿ ನಕ್ಕ, ದೂರದಲ್ಲಿ ನಿಲ್ಲಿಸಿ ನಕ್ಬಿಟ್ರೆ, ಬಾಯಾರಿಕೆ ಎಂದು ಕೆರೆಗೆ ಹೋದರೆ, ಕೆರೆಯು ಬತ್ತಿ ಬಚ್ಚಲವಾದರೆ, ನೀರಡಿಕೆ ಆಗಿದೆ ಅಂತ ತಿಳ್ಕೊಂಡು ಹೋಗಿ ಕೆರೆಗೆ ಹೋದರೆ, ಕೆರೆ ಬತ್ತಿ ಹೋಗಿ ಬಚ್ಚಲಾಗಿಬಿಟ್ರೆ ಕುಡಿಲಿಕ್ಕೆ ಆಗ್ತದೇನ್ರಿ? ಅಷ್ಟು ಮಾತ್ರ ಅಲ್ಲ, ನೆರಳು ಬಯಸಿ ವೃಕ್ಷದಡಿ ಹೋದರೆ
ವೃಕ್ಷವು ಧಗಧಗನೆ ಉರಿದು ಕೆಂಡಾದರೆ ಏನು ಮಾಡ್ಲಿಕ್ಕೆ ಆಗ್ತದೆ? ವೃಕ್ಷವೇ ಸಂಪೂರ್ಣವಾಗಿ ಉರಿದು ಧಗಧಗ ಕೆಂಡಾಗಿ ಬಿದ್ದರೆ ಏನು ಮಾಡ್ಲಿಕ್ಕೆ? ಪೂರ್ವ ಜನ್ಮದ ವಿಧಿ ಹೇಗೆ ಮಾಡ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಯಾವ ತರಹದ ಪರಿಸ್ಥಿತಿ ಬರ್ತದೋ ಒಂದು ಗೊತ್ತಿಲ್ಲ, ಯಾರು ಕಂಡಿದ್ದಾರೆ ಹೇಳಿ? ಹಾಗೆ ಧರ್ಮರಾಜ, ನಿನ್ನ ಪರಿಸ್ಥಿತಿಯ ಬಗ್ಗೆ ನೀನು ಹೀಗೆ ತಿಳ್ಕೊಂಡ್ರೆ ಇಂತಹ ಅನೇಕ ಪರಿಸ್ಥಿತಿ ಅನೇಕರು ಅದನ್ನು ಅನುಭವಿಸಿದ್ದಾರೆ. ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ ಕೇಳು. ವಿಖ್ಯಾತನ ಹನಳ ಚಕ್ರವರ್ತಿಯು ಭೂತಳದ ಪಾಲಿಸದನಾಥನ ವಿಮಲ ಚರಿತೆಯನು ಸೂತ ಮುನಿ ಹೇಳಿದನು. ಮುನಿವ್ರಾತದಲ್ಲಿ ಅಗಸ್ತ್ಯ ಮುನಿ. ಈ ಹಿಂದೆ ಹೇಳ್ತಕ್ಕಂತಹ ಸೂತಿಗಳು ವಿಶೇಷವಾಗಿ ಸುತಾಚಾರ ನಿರೂಪಿಸಿರ್ತಕ್ಕಂತಹ ಮಹಾಭಾರತದಲ್ಲಿ ಹೇಳಿದ ನಲೋಪಾಖ್ಯಾನ, ಅದನ್ನು ಹೇಳ್ತಾ ಇದ್ದೇನೆ ಕೇಳು. ವಸುಧೆ ಪತಿ ಕೇಣಿ ಚರಿತ್ರೆಯ ನಿಷದವೆಂತೆಂಬ ಮಹಾಪುರ. ನಿಷದ ಚಕ್ರಾಧಿಪತ್ಯ, ನಿಷದ ದೇಶಾಧಿಪತಿ ಆಗಿರ್ತಕ್ಕಂತಹ ನಳಚಕ್ರವರ್ತಿ ವ್ಯಸದು ಅಗಣಿತ ಗೋಪುರದ ಪ್ರಾಕಾರ ಶಿಖರದಲ್ಲಿ ರತ್ನ ಪ್ರಭೆಗಳಲ್ಲಿ ರಂಗಿಸುವ ದೇವಾಲಯಗಳಿರ್ತುದು. ಎಂತಹ ವಿಶಿಷ್ಟವಾಗಿರ್ತಕ್ಕಂತಹ ಆ ನಿಷದ ಪಟ್ಟಣ ಗೊತ್ತೇನು? ವಸುದೆ ಗಚ್ಚರಿ ಎನಿಸಿತಾಪುರವರಸ ಕೇಳೆಂದು. ಭೂಮಿಯೇ ಅಚ್ಚರಿ ಪಟ್ಟು ಬಿಡ್ತಂತೆ. ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ನನ್ನ ಭೂಲೋಕದಲ್ಲಿ ಇಂತಹ ಪಟ್ಟಣವು ಇದೆ ಅಂತ ಅದಕ್ಕೆ ಅಚ್ಚರಿ ಆಯಿತು. ಅನೇಕ ದೇವಸ್ಥಾನಗಳನ್ನು ಹೊಂದಿರತಕ್ಕಂತಹ ಎಂತಹ ನಿಷಧ ಪಟ್ಟಣ, ಅಂತಹ ನಿಷಧ ದೇಶಾಧಿಪತಿಯಾಗಿರ್ತಕ್ಕಂತಹ ಚಕ್ರವರ್ತಿ ಯಾರು? ನಳ ಮಹಾರಾಜನ ಚರಿತ್ರೆಯನ್ನು ಹೇಳ್ತಾ ಇದ್ದೇನೆ ಕೇಳು. ಆ ವಿಶಿಷ್ಟವಾಗಿರತಕ್ಕಂತಹ ಶ್ರೇಷ್ಠವಾದ ದೇಶ ಆ ನಿಷಧ ದೇಶ. ಅಷ್ಟು ಮಾತ್ರ ಅಲ್ಲ, ಅದು ಎಂತಹ ದೇಶ ಅಂತ ತಿಳಿಸಿ ಹೇಳ್ತಾರೆ. ಎಷ್ಟು ಸುಂದರವಾಗಿ ವರ್ಣಿಸ್ತಾರೆ ಗೊತ್ತಾ? ಮುರಿದು ಕೊತ್ತಳದ ಸಾಲಿನ ಪೊರುಠವತ ಹುಲಿಮುಖದ ಬಾಗಿಲ ಮಿರುಪಮಣಿ ವಜ್ರದ ಕವಾಟದ ಗಂಧವಟ್ಟಿಗೆಯ ದೊಡ್ಡ ಸಾಲು ದೊಡ್ಡದಾಗಿರ್ತಕ್ಕಂತಹ ಅಂತಸ್ತಿನ ಸೌಧಗಳು. ಎಂತಹ ಸೌಧಗಳು ಗೊತ್ತಾ? ನೀವು ಪ್ರೆಸ್ಟೀಜ್ ಗ್ರೂಪ್ ನೋಡ್ಕೊಂಡ್ಬರ್ತೀರಲ್ಲ, ಎಂತಿಂತಹ ಸೌಧಗಳ ನಿರ್ಮಾಣ ಆಗಿರ್ತದೆ. ಹಾಗೆ ನಿಷಧ ದೇಶದಲ್ಲಿ ಅಂತಹ ದೊಡ್ಡ ಮನೆಗಳಂತೆ. ಅಷ್ಟು ಮಾತ್ರ ಅಲ್ಲ, ಹುಲಿ ಮುಖದ ಬಾಗಿಲ, ಆ ಒಂದೊಂದು ಬಾಗಿಲ ಕೆತ್ತಳ ನೋಡಿದರೆ ಎಂತಹ ಕೆತ್ತನೆಗಳು! ಇಂತಹ ಕೆತ್ತನೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಿರುಪಮಣಿ ವಜ್ರದ ಕವಾಟದ ಗಂಧವಟ್ಟಿಗೆಯ, ಏನು ವಜ್ರದಂತೆ ಹೊಳಿತಕ್ಕಂತಹ ನಾನಾ ತರಹದ ವಿಶೇಷವಾಗಿರ್ತಕ್ಕಂತಹ ಆ ಅರಮನೆ. ಮೆರವ ಸೋಪಾನಗಳ ನೆಲೆಯ ಉಪ್ಪರಿಗೆಗಳ ಮೇಲೆಸವ ಕಲಶದ ಕಾಂತಿ ರಂಜಿಸಿತು. ಎಂತಿಂತಹ ಸುಂದರವಾಗಿರ್ತಕ್ಕಂತಹ ಅರಮನೆ! ಸೋಪಾನಗಳಿದೆ, ಮೆಟ್ಟಿಲುಗಳಿದೆ, ಅಂತಹ ಉಪ್ಪರಿಗಳನ್ನು ಹೊಂದಿರತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ನಿಷಧ ದೇಶ. ಮುಗಿಲು ಮುಟ್ಟುವಷ್ಟು ಎತ್ತರವಾಗಿರ್ತಕ್ಕಂತಹ ಮನೆಗಳನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು. ಅಂತಹ ನಿಷಧ ದೇಶವನ್ನು ಆಳತಕ್ಕಂತಹ ಚಕ್ರಾಧಿಪತಿ ಯಾರು? ಸಾಕ್ಷಾತ್ ನಳಚಕ್ರವರ್ತಿ. ಎಂತಹ ಭೋಗ ಅವನಿಗೆ, ನಳಚಕ್ರವರ್ತಿಗೆ ಗೊತ್ತಾ? ಅದಕ್ಕಾಗಿ ಹೇಳ್ತಾರೆ, ಅಲ್ಲಿರ್ತಕ್ಕಂತಹ ಉದ್ಯಾನವನಗಳು ಹೇಗಿತ್ತು ಗೊತ್ತಾ? ಇವತ್ತು ನಾವು ಉದ್ಯಾನವನಕ್ಕೆ ಹೋಗ್ತೀವಿ, ಏನೋ ಒಂದು 4 ಗಿಡ ಹಚ್ಚಿರ್ತಾರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕಾಡೋದಿಲ್ಲ. ಆದರೆ ಅಲ್ಲಿರ್ತಕ್ಕಂತಹ ಉದ್ಯಾನವೊಳಗೆ ಏನೇನಿದೆ ಅಂತ ಹೇಳ್ತಾರೆ. ಸಾಲ ಬಿಲ್ವ ಕಪಿತ್ತ ಜಂಬು ತಮಾಲ ದಾಡಿಮ ವಕುಳಬಟ ಹಿಂತಾಲ ಕ್ರಮುಕ ಕದಂಬ ಕುರವಕ ಕದಳಿ ಖರ್ಜೂರ ತಾಲ ಚಂದನ ಪನಸ ಭರತ ಕೋಲಕೇತಕಿ ಕುಟುಜ ಸರಳದ ಸಾಲು ತರಗಳ ಹೇಳ್ತಾರೆ. ಸಾಲ ಮರ, ಬಿಲ್ವ, ಕಪಿತ್ತ, ಜಂಬೂ ಮರ, ದಾಡಿಮ, ವಕುಳ, ಹಿಂತಾಲ, ಕ್ರಮುಕ, ಕದಂಬ, ಕದಳಿ ವೃಕ್ಷ, ಖರ್ಜೂರ ವೃಕ್ಷ, ತಾಲ, ಚಂದನ, ಹೀಗೆ ಪನಸ, ಹೀಗೆ ಅನೇಕ ವೃಕ್ಷಗಳು, ಒಂದಲ್ಲ ಎರಡಲ್ಲ, ಹೀಗೆ ಉದ್ಯಾನ ರಂಜಿಸಿತು. ಆ ತರಹದ ವಿಶೇಷವಾದ ಉದ್ಯಾನಗಳು ನಿಷಧ ದೇಶದಲ್ಲಿದೆ. ಇಂತಹ ನಿಷಧ ದೇಶದ ರಮಣ ಯಾರು ಗೊತ್ತಾ? ನಳಚಕ್ರವರ್ತಿ. ಭೂರಮಣ ಕೇಳಾಪುರಾಧಿಪ ವೀರಸೇನ ನೃಪಾಲ ರಿಪು ಸಂಹಾರದಲ್ಲಿ ಅತ್ಯಂತ ಅಗ್ರಗಣ್ಯ, ಶತ್ರುಗಳನ್ನು ಸಂಹಾರ ಮಾಡೋದ್ರಲ್ಲಿ ಅತ್ಯಂತ ಅಗ್ರಗಣ್ಯ ಯಾರು? ವೀರಸೇನ ಮಹಾರಾಜ. ಅವನ ತನಯ ಯಾರು ಗೊತ್ತಾ? ನಳನೃಪನೆಂಬುವುದು ಅಭಿಧಾನ, ಅವನಭಿಧಾನ. ನಳನೃಪ ಅಂತ ಅವನಿಗೆ ನಳರಾಜ ಅಂತ ಕರೀತಾರೆ. ಅಂತಹ ನಳರಾಜ ಎಂಬುದು ಅವನ ಹೆಸರು. ಅವನು ಹೇಗಿದ್ದಾನೆ ಗೊತ್ತಾ? ಭೂರಿ ವಿಕ್ರಮ, ಭಾರೀ ವಿಕ್ರಮನಾಗಿದ್ದಾನೆ, ಅತ್ಯಂತ ಪರಾಕ್ರಮಿ. ಪರಮ ಧರ್ಮ
ಶ್ರೇಷ್ಠವಾದ ಧರ್ಮಾಚರಣೆಯನ್ನು ಜೀವನದಲ್ಲಿ ಇಟ್ಟುಕೊಂಡವರು. ಸದಾಚಾರ. ಯಾಕೆ ಸದಾಚಾರದ ಬಗ್ಗೆ ನಳನ ಬಗ್ಗೆ ಹೇಳ್ತಾರೆ ಅಂದರೆ, ಎಂತಹ ಶ್ರೇಷ್ಠ ಸದಾಚಾರಿಯಾದರೂ ನಳನ ದೈವ ಹೇಗಿತ್ತು ಅಂದರೆ ಅದೇ ಸದಾಚಾರದಲ್ಲಿ ಒಮ್ಮೆ ತಪ್ಪಿದ್ದಕ್ಕಾಗಿ ಕಲಿಪ್ರವೇಶ ಆಗಿರೋದು. ಪರಮ ಧರ್ಮ ವಿಚಾರ, ಪರಮ ವಿಶೇಷವಾಗಿ ವಿಚಾರಶೀಲನಾಗಿರ್ತಕ್ಕಂತಹ ನಳಚಕ್ರವರ್ತಿ ಶಶಿಕುಲ ಮೌಳಿ ಘನಗಂಭೀರ. ಶಶಿಕುಲ ಮೌಳಿಯಾಗಿರ್ತಕ್ಕಂತಹ ಘನಗಂಭೀರನಾಗಿ ಪಾಲಿಸುತ್ತಿದ್ದ ಸಪ್ತದ್ವೀಪದ ಅವನಿಪರ. ಅವನಿ ಶ್ರೇಷ್ಠವಾದ ಈ ಸಪ್ತದ್ವೀಪಗಳನ್ನು ಆಳತಕ್ಕಂತಹ ನಿಷದ ಚಕ್ರಾಧಿಪತಿ. ಶರಧಿ ಮೇರು ದಿಗಂತದವನಿ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಶರಧಿ ಮೇರು ಅಂತೆ ವಿಶೇಷವಾಗಿ ಕಂಗೊಳಿಸ್ತಕ್ಕಂತಹ ನಳಚಕ್ರವರ್ತಿ ಎಲ್ಲವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಅವನೀಶ್ವರರು ಕಪ್ಪವ ತೆರವ ಗಣಿತ. ಎಲ್ಲರೂ ಬಂದು ಸಾಮಂತರಾಜರು ಅವರ ಮುಂದೆ ಎಲ್ಲ ಕಪ್ಪು ಕಾಣಿಕೆಗಳನ್ನಿಟ್ಟು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು. ಅಂತಹ ನಳಚಕ್ರವರ್ತಿ. ರಾಮಧಾನ್ಯ ಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದ್ದು 156 ಪದ್ಯಗಳನ್ನು ಒಳಗೊಂಡಿದೆ. ಈ ಕೃತಿಯಲ್ಲಿ ಧನಿಕರ ಆಹಾರ ಧಾನ್ಯ ಅಕ್ಕಿ ಹಾಗೂ ಕೆಳವರ್ಗದವರ ಆಹಾರ ಧಾನ್ಯವೆಂದು ಪರಿಭಾವಿಸಲಾಗಿರುವ ರಾಗಿಯ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔನ್ನತ್ಯವನ್ನು ಸಾಬೀತುಪಡಿಸುತ್ತದೆ ಹಾಗೂ ರಾಮಧಾನ್ಯವೆಂಬ ಹೆಸರು ಪಡೆಯುತ್ತದೆ ಎಂಬುದನ್ನು ನಿರೂಪಿಸಲಾಗಿದೆ. ಒಂದು ರೀತಿಯಲ್ಲಿ ರಾಮಧಾನ್ಯ ಚರಿತ್ರೆ ಇಂದಿನ ಬಂಡಾಯ ಸಾಹಿತ್ಯದ ಬೇರು, ನವ್ಯೋತ್ತರದ ಸೂರು ಎಂದರೆ ಬಹುಶಃ ತಪ್ಪಾಗಲಾರದು. ರಾಮಧಾನ್ಯ ಚರಿತೆಯಲ್ಲಿ ರಾಗಿ ಹಾಗೂ ಅಕ್ಕಿಯ ನಡುವಣ ವೀರರಸದ ಸಂಭಾಷಣೆಗಳುಳ್ಳ ಒಂದೆರಡು ಪದ್ಯಗಳನ್ನ ಹಾಗೂ ಅದರ ತಾತ್ಪರ್ಯವನ್ನ ಕೇಳೋಣ. ತುರ ನದಿಗೆ ತಾಸರಿಯೇ ಕಾಡೊಳು ಹರಿವ ಹಳ್ಳದ ನೀರು, ಗರುಡನ ಮರಿಗೆ ಹದ್ದಂತರವೇ ಹಂಸಗೆ ಬಕನು ಹೋಲುವುದೇ, ತರಸ ಮರಿ ಕೋಗಿಲೆಗೆ ವಾಯಸನಣಕಿಸುವ ತೆರವಾಯ್ತು, ಸಾಕಿನ್ನರೆದಲೆಗ ನೀನಾವ ಮಾನ್ಯನು ಕಡೆಗೆ ತೊಲಗೆಂದ. ಸುರನದಿ ಗಂಗೆಗೆ ಕಾಡಲ್ಲಿ ಹರಿಯುವ ನದಿ ನೀರಿನ ಹೋಲಿಕೆಯೇ? ಗರುಡನ ಮರಿಗೆ ಹದ್ದನ್ನು ಹೋಲಿಸಬಹುದೇ? ಹಂಸಕ್ಕೆ ಬಕ್ಕನು ಹೋಲುವುದೇ? ಸರಸವಾಗಿರುವ ಕೋಗಿಲೆ ಮರಿಯನ್ನು ಕಾಗೆ ಅಣಕಿಸುವಂತಾಯಿತು ನಿನ್ನ ಪರಿ. ನೀನು ನನಗೆ ಸಮಾನನೇ? ಎಲೆ ನರದೆಲೆಗ ತೊಲಗಾಚೆ ಎಂದು ನೆಲ್ಲು ಬೈದು ಭಂಗಿಸಿತು. ಆಗ ನರೆದಲಗ ಸತ್ವಹೀನನು ಬಡವರನು ಕಣ್ಣೆತ್ತಿ ನೋಡೆ, ಧನಾಢ್ಯರನು ಬೆಂಬತ್ತಿ ನಡೆವ ಅಪೇಕ್ಷೆ ನಿನ್ನದು ಹೇಳಲೇನದನು. ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನಹೆ, ಹೆಣದ ಬಾಯಿಗೆ ತುತ್ತು ನೀನಹೆ, ನಿನ್ನ ಜನ್ಮ ನಿರರ್ಥಕವೆಂದ. ಎಲ್ಲವೋ ದುರಾತ್ಮ, ನೀನು ಸತ್ವಹೀನನ್. ಶ್ರೀಮಂತರ ಬೆನ್ನತ್ತಿ ಹೋಗುವ ನೀನು ಬಡವರನ್ನು ಕಣ್ಣೆತ್ತಿ ನೋಡದ ನೀಚ. ರೋಗಿಗಳಿಗೆ ಬಾಣಂತಿಯರಿಗೆ ಪಥ್ಯದೂಟ ನೀನು. ಹೆಣದ ಬಾಯಿಗೆ ತುತ್ತು ನೀಡುವ ನಿನ್ನ ಜನ್ಮ ನಿರರ್ಥಕ, ತೊಲಗಾಚೆ. ಮತ್ತೆ ಎಳ್ಳು ದರ್ಭೆಗಳಿಗೆ ನೀನು ದಾಸನೆಂಬ ಅಪಕೀರ್ತಿಯನ್ನು ಹೊತ್ತವನು ನೀನು. ಏ ದುರಾತ್ಮ, ನಿನ್ನಲ್ಲಿ ನನ್ನ ಮಾತೇಕೆ? ಮಳೆ ತೆಗೆದು ಬೆಳೆ ಅಡಗಿ ಕ್ಷಾಮದ ವಿಲೆಯ ಕಾಲದೊಳು ಅನ್ನವಿಲ್ಲದೆ ಅಳಿವ ಪ್ರಾಣಿಗಳಾಧರಿಸಿ ಸಲಹುವೆನು ಜಗವರಿಯೇ. ಎಲವೋ ನೀನೆಲ್ಲಿಹೇ ನಿನ್ನಯ ಬಳಗವದು, ತಾವೆಲ್ಲಿಹುದು ಈ ಹಲವು ಹುಲು ಧಾನ್ಯಗಳಿಯನಗೆ ಸರಿದೊರೆಯೇ ಕೇಳೆಂದ. ಎಲವೋ ಮಳೆ ಬಾರದೆ ಬರಗಾಲ ಬಂದು ಬೆಳೆ ಬೆಳೆಯದೆ ದೇಶದಲ್ಲಿ ಕ್ಷಾಮ ಉಂಟಾದಾಗ ಅನ್ನವಿಲ್ಲದೆ ಸಾಯುವ ಪ್ರಾಣಿಗಳನ್ನು ಸಲಹುವವನು ನಾನು. ಆ ಸಮಯದಲ್ಲಿ ನೀನೆಲ್ಲಿರುವಿ? ನಿನ್ನ ಆ ಹುಲು ಬಳಗಗಳೆಲ್ಲ ಎಲ್ಲಿರುವವು ಹೇಳು? ಬಡವ ಬಲ್ಲಿದರೆಲ್ಲ ಸಮಾನ ನನಗೆ, ನಾನು ಎಲ್ಲರನ್ನೂ ರಕ್ಷಿಸುವೆ. ಎಲವೋ ಕುಟಿಲಾತ್ಮ, ಹೋಗು ಹೋಗು ಎಂದು ನಟೆದಲೆಗ ನೆಂದಿತು. ಇದನ್ನು ಕೇಳಿದ ನೆಲ್ಲು, ನಾನೆಲ್ಲೈ ಲೋಕದಲ್ಲಿ ನಿರ್ಧಯನು ಬಳಿ ಕೇನಲೈ, ಸದ್ಧರ್ಮದಲ್ಲಿ ಮಧುಪಾನವಾದೆಯಲ. ದುರಾತ್ಮಕ, ನಿನ್ನ ಸೇವಿಸಿದ ದಾನವರು ಮಾನವ ಕಿರಾತರು
ಜ್ಞಾನವಳಿದು ವಿಕಾರದಲ್ಲಿ ಮತಿಹೀನರಾದರು ನಿನ್ನ ಗುಣವೇನು ಎಂಧನಾವ್ರಿಹಿಗ. ಎಲವೋ ನರೆದಲ್ಲಗ ನಾನೆಲ್ಲಿಯೇಯ ನಿರ್ದಯ, ನೀನಾವ ಸುಭಗನೋ? ನಿನ್ನನ್ನು ಸೇವಿಸಿದ ದಾನವರು ಮಾನವ ಕಿರಾತರು ಜ್ಞಾನವಳಿದು ಮತಿಹೀನರಾಗುವರು. ಇವನಾಡುವ ಮಾತಿನಲ್ಲಿ ಸತ್ಯವಿಲ್ಲ, ಶಿವ ಶಿವ ಎಂದು ನರೆದಲಗ ಹಲುಬುತ್ತಾ ಅಂದಿತ್ತು. ರೇಡಿಯೋ BHFನಿಂದ ಸಾಹಿತ್ಯ ಸುಧಾ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇಂದಿನ ಶೀರ್ಷಿಕೆ ದಾಸಸಾಹಿತ್ಯ. ಹರಿಭಕ್ತಿ ಸಾರ 110 ಭಕ್ತಿ ಪದ್ಯಗಳಿರುವ ಗ್ರಂಥ. ಭಾಮಿನಿ ಷಟ್ಪದಿಯಲ್ಲಿ ಸರಳಗನ್ನಡದಲ್ಲಿ ರಚಿತವಾಗಿರುವ ಈ ಗ್ರಂಥ ಕನ್ನಡದ ಭಗವದ್ಗೀತೆಯಂತಿದೆ. ಹರಿಭಕ್ತಿ ಸಾರದಿಂದ ಆರಿಸಿದ ಒಂದು ಪದ್ಯವನ್ನು ಕೇಳೋಣ. ಮರೆದೆನಭ್ಯುದಯದಲ್ಲಿ ನಿನ್ನನು ಮರೆದೆನಭ್ಯುದಯದಲ್ಲಿ ನಿನ್ನನು ಮರೆಯನಾಪತ್ತಿನಲಿ ಪೊರೆಯಂದೊರೆಯುವೆನು. ಮನವೇಕ ಭಾವದೊಳಿಲ್ಲ ಮನವೇಕ ಭಾವದೊಳಿಲ್ಲ ನಿನ್ನಡಿಯ ಮರೆದು ಬಾಹಿರನಾದವನ ನೀ ಮರೆವರೇ. ಹಸು ತನ್ನ ಕಂದನ ಮರೆವುದೇ ಮಮತೆಯಲಿ ರಕ್ಷಿಸು ನಮ್ಮನವರತ ಅನವರತ ಅನವರತ. ಒಟ್ಟಿನಲ್ಲಿ ಕನಕದಾಸರ ಎಲ್ಲಾ ಕಾವ್ಯಗಳು ಕವಿ ಸಹಜವಾದ ವರ್ಣನೆಗಳಿಂದಲೂ ಉಪಮೆಗಳಿಂದಲೂ ಶ್ರೀಮಂತವಾಗಿದ್ದು ಅವರ ಕಾವ್ಯ ಕೌಶಲ್ಯಕ್ಕೆ ಎಲ್ಲರೂ ಬೆರಗಾಗುವಂತೆ ಮಾಡಿದೆ ಎಂದರೆ ಉತ್ಪ್ರೇಕ್ಷೆಯಲ್ಲ. ಕನಕದಾಸರು 316 ಕೀರ್ತನೆಗಳನ್ನು ರಚಿಸಿದ್ದಾರೆ. ಕನಕದಾಸರ ಭಕ್ತಿ ಪಾರಮ್ಯವನ್ನು ಅವರ ಕೀರ್ತನೆಗಳಲ್ಲಿ ಕಾಣಬಹುದು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಗುಟು ಕಾಣಿಸಬಂತು ಹಿರಿದೇನು ಕಿರಿದೇನು, ಗುಟು ಕಾಣಿಸಬಂತು ಹಿರಿದೇನು ಕಿರಿದೇನು. ನೇಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರಾ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ,
ಜಲದ ಕುಲವನೇನಾದರೂ ಬಲ್ಲಿರ ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ ನೆಲೆಯಾರಿತು ನೀ ನೆನೆ ಕಂಡ್ಯ ಮನೋಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತ ತಿಳಿದು ಹೋ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವನೆ ಕುಲಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ರೇಡಿಯೋ BHFನಿಂದ ಸಾಹಿತ್ಯ ಸುಧಾ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇಂದಿನ ಶೀರ್ಷಿಕೆ ದಾಸಸಾಹಿತ್ಯ. ಜಗನ್ನಾಥದಾಸರು ಕನ್ನಡ ನಾಡಿನ ಹರಿದಾಸ ಪಂಥದ ಪ್ರಮುಖರಲ್ಲಿ ಒಬ್ಬರು. ಆಧ್ಯಾತ್ಮಿಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಜಗನ್ನಾಥದಾಸರನ್ನು ಅವರಿಗಿದ್ದ ಅಪರೋಕ್ಷ ಜ್ಞಾನದಿಂದ ರಂಗನೊಲಿದ ದಾಸ ಎಂದೂ, ರಂಗೋಲೆ ಹಾಕುವ ಕಲಾ ಪರಿಣಿತಿ ಇದ್ದುದರಿಂದ ರಂಗೋಲಿ ದಾಸ ಎಂದು ಕರೆಯುತ್ತಿದ್ದರು. ಇವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬ್ಯಾಗವಟ್ಟಿ ಎಂಬ ಗ್ರಾಮದಲ್ಲಿ ಜನಿಸಿದರು. ತಂದೆ ನರಸಿಂಹಾಚಾರ್ಯರು, ತಾಯಿ ಲಕ್ಷ್ಮೀಬಾಯಿ. ಇವರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸಾಚಾರ್ಯ. ಗೋಪಾಲದಾಸರನ್ನು ಗುರುಗಳನ್ನಾಗಿ ಸ್ವೀಕರಿಸಿದ ಇವರು ಗುರುವಿನ ಅಪ್ಪಣೆಯಂತೆ ಪಂಢರಪುರಿಗೆ ಹೋಗಿ ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಜಗನ್ನಾಥ ವಿಠಲ ಎಂಬ ಅಂಕಿತವನ್ನು ಬರೆದಿದ್ದ ಕಲ್ಲೊಂದು ಅಲ್ಲಿ ಸಿಕ್ಕಿತು. ಅಂದಿನಿಂದ ಶ್ರೀನಿವಾಸನ ಹೆಸರು ಜಗನ್ನಾಥದಾಸನೆಂದು ಆಯಿತು. ದೈವದತ್ತವಾದ ಈ ಅಂಕಿತದಲ್ಲಿ ದಿವ್ಯನಾಮ ಸಂಕೀರ್ತನೆ ಮಾಡುತ್ತಾ ಹೊರಟರು ಜಗನ್ನಾಥದಾಸರು. ಇವರ ಕೃತಿಗಳಲ್ಲಿ ಪ್ರಮುಖವಾದುದು ಹರಿಕಥಾಮೃತ ಸಾರ. ಮೊದಲನೆಯ ಸಂಧಿ ಮಂಗಳಾಚರಣ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ ಯಮಗೆ ಮಂಗಳವ. ಜಗದುದರ ನತಿ ವಿಮಲ ಗುಣ ರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳಿಗತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ ಸಂತೈಸಲನು ದಿನವೂ. ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಾಂಕದಳ ಶೇಖರ ರಜನಕ ಜಗದ್ಗುರುವೆ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ ಪಾಲಿಪುದು ಸನ್ಮತಿಯ. 632 ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗ ಪಾರ ದುಃಖಗಳೀವ ಗುರುಪವ ಮಾನಸಲ ಹೆಮ್ಮ ಗುರುಪವ ಮಾನಸಲ ಹೆಮ್ಮ.
ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕುಮಿ ಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮಧ್ವದನ ಸದನದಲ್ಲಿ ಮಧ್ವದನ ಸದನದಲ್ಲಿ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ ಅರುಪು ಕರುಣದಲ್ಲಿ. ವೇದ ಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರನಾದ ಅನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಪಾಹಿ ಸತ್ರಾಣ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳ್ ಅವತರಿಸಿ ಭಾರತಿ ರಮಣ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮಗೊಂದಿಸುವೆ ಮೆರೆದ ಪ್ರತಿಮಗೊಂದಿಸುವೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿರ ನಿಪಾನಂದ ತೀರ್ಥರ ನೆನೆವೆನನು ದಿನವೂ ನೆನೆವೆನನು ದಿನವೂ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ಧೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತ ಪ್ರದ ಕರುಣಿಸೆ ಮಗೆ ಸದಾ ಸುಮಂಗಳವ ಸದಾ ಸುಮಂಗಳವ. ಕೃತ್ತಿವಾಸನೆ ಹಿಂದೆ ನೀನಾಲ್ವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸ್ಯ ಕಿಳಾಗಮಾರ್ಥಗಳೋದಿ ಜಲಧಿಯೊಳು 10 ಕಲ್ಪದಿ ತಪವ ಗೈದಾದಿತ್ಯರೊಳಗುತ್ತು ಮನನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹದೇವ ಪದವೈದಿದೆಯೋ ಮಹದೇವ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗಭಿನಮಿಪೆ ಋಷಿಗಳಿಗೆ ಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕಕ ನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ನಮಿಪೆ ನನವರತ. ಪರಿಮಳವು ಸುಮನದೊಳ್ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಕೊಂಡಾಡುವುದು ಪ್ರತಿದಿನವೂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಆದರದಿ ಕೇಳುವುದು ಆದರದಿ ಕೇಳುವುದು. ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವ ಈ ಕೃತಿ 32 ಸಂಧಿಗಳುಳ್ಳದ್ದಾಗಿದೆ. ಪ್ರಮಾಣಭೂತವಾದುದು. ಇದನ್ನು ದ್ವೈತ ಸಿದ್ಧಾಂತದ ಒಂದು ಪುಟ್ಟ ಕೋಶ ಎನ್ನಬಹುದು. ತಂತ್ರಸಾರ ಹಾಗೂ ತತ್ವಸುಳಾದಿಗಳನ್ನೂ ರಚಿಸಿದ್ದಾರೆ. ಜಗನ್ನಾಥದಾಸ ವಿರಚಿತ ನವಗ್ರಹ ಸ್ತೋತ್ರವನ್ನು ಈಗ ಕೇಳೋಣ. ಆದಿತ್ಯದೇವ ತ್ವತ್ಪಾದಯುಗಳಕ್ಕೆ ಅಭಿವಾದನವ ಮಾಳ್ಪೆ ಅನುದಿನ ಅಭಿವಾದನವ
ಸಂತೈಸೋ ಸಂತೈಸೋ. ಕೋಲಭೂನಂದನ ಪ್ರವಾಳ ಸಮವರ್ಣ ಕರವಾಳ ಸಮಖೇಟ ನಿಶಂಕ ಕರವಾಳ ಸಮಖೇಟ ನಿಶಂಕ ಬಾಡಿ ಗುರು ಮೌಳಿನಿಯನ್ನ ಸಂತೈಸೋ. ಮಂಗಳಾಭ್ಯಯನೆ ಸರ್ವೇಗ್ನು ತಜ್ಞನೆ ಅಂತರಂಗದಲ್ಲಿ ಹರಿಯ ನೆನೆವಂತೆ ಅಂತರಂಗದಲ್ಲಿ ಹರಿಯ ನೆನೆವಂತೆ ಕರುಣಿಸೋ. ಅಂಗಾರವರ್ಣ ಅನುದಿನ ಭೌಮರಾಜನೆ ತ್ವನ್ಮಹಾಮಹಿಮೆ ತುತಿಸಲ್ಕೆ ಪಾಮರನಿಗಳವೇ ಎಂದೆಂದು ಪಾಮರನಿಗಳವೇ ಎಂದೆಂದು ಸಜ್ಜನರ ಕಾಮಿತಾರ್ಥವನು ಕರುಣಿಸೋ ಕರುಣಿಸೋ. ಬುಧನೆ ನೀ ಸುಗುಣವಾರಿಧಿಯೆಂದು ಭಿನ್ನೈಪೆ ಕ್ಷುಧೆಯ ಪರಿಹರಿಸಿ ಸುಜ್ಞಾನ ಕ್ಷುಧೆಯ ಪರಿಹರಿಸಿ ಸುಜ್ಞಾನ ಸದ್ಭಕ್ತಿ ಸುಧೆಯ ಪಾನವನು ಕರುಣಿಸೋ. ಚಂದ್ರನಂದನ ಸತತ ವಂದಿಸುವೆ ಮನ್ಮನದ ಸಂದೇಹ ಬಿಡಿಸಯ್ಯ ಮಮ ದೈವ ಸಂದೇಹ ಬಿಡಿಸಯ್ಯ ಮಮ ದೈವ ಸರ್ವ ಗೋವಿಂದನಹುದೆಂದು ತಿಳಿಸಯ್ಯ. ತಾರಾತ್ಮಜನೆ ಮಚ್ಚರೀರದೊಳು ನೆಲೆಗೊಂಡು ತೋರೋ ಸಜ್ಜನರ ಸನ್ಮಾರ್ಗ ತೋರೋ ಸಜ್ಜನರ ಸನ್ಮಾರ್ಗ ತೋರಿ ಉದ್ಧಾರ ಗೈಸೆನ್ನ ಭವದಿಂದ ಭವದಿಂದ. ನುತಿಸಿ ಬೇಡುವೆ ಬೃಹಸ್ಪತಿ ಗುರುವೆ ಎನ್ನ ದುರ್ಮತಿಯ ಪರಿಹರಿಸಿ ಸುಜ್ಞಾನ ದುರ್ಮತಿಯ ಪರಿಹರಿಸಿ ಸುಜ್ಞಾನವಿತ್ತು ಶ್ರೀಪತಿಯ ತೋರೆನ್ನ ಮನದಲ್ಲಿ. ಸುರರಾಜ ಗುರುವೆ ತ್ವಚ್ಚರಣಾರವಿಂದಗಳಿಗೆರಗಿ ಭಿನ್ನೈಪೆ ಇಳೆಯೊಳು ಎರಗಿ ಭಿನ್ನೈಪೆ ಇಳೆಯೊಳುಳ್ಳ ಕಿಳ ಬ್ರಾಹ್ಮಣರ ಸಂತೈಸೋ ದಯದಿಂದ. ತಾರಾರಮಣನೆ ಮದ್ಭಾರ ನಿನ್ನದು ಮಹಾ ಕಾರುಣಿಕ ನೀನೆಂದು ಭಿನ್ನೈಪೆ ಮಹಾ ಕಾರುಣಿಕ ನೀನೆಂದು ಭಿನ್ನೈಪೆ ದುರಿತವ ನಿವಾರಿಸಿ ತೋರೋ ತವ ರೂಪ ತವ ರೂಪ. ಶಕ್ರಾರಿಗಳ ಗುರುವೆ ಶುಕ್ರ ಮುನಿರಾಯದರ ಚಕ್ರಾಬ್ಜ ಪಾಣಿ ಗುಣರೂಪ ಚಕ್ರಾಬ್ಜ ಪಾಣಿ ಗುಣರೂಪ ವ್ಯಾಪಾರ ಪ್ರಕ್ರಿಯವ ತಿಳಿಸೋ. ಪ್ರತಿದಿನ ಕವಿ ಕುಲೋತ್ತಂಸ ಭಾರ್ಗವ ಬೇಡಿ ಕೊಂಬೆ ಭಾಗವತ ಭಾರತವೇ ಮೊದಲಾದ ಭಾಗವತ ಭಾರತವೇ ಮೊದಲಾದ ಶಾಸ್ತ್ರ
ಛಾಯಾತನುಜ ಮನಕ್ಕಾಯ ಕ್ಲೇಶಗಳಿಂದ ಆಯಾಸ ಪಡುವಂಥ ಸಮಯದಲ್ಲಿ ಲಕ್ಷ್ಮೀ ನಾರಾಯಣನ ಸ್ಮರಣೆ ಕರುಣಿಸೋ ಇದನೆ ಬೇಡುವೆ ಪದೋಪದಿ ಪುಷ್ಕರನ ಗುರುವೆ ಹೃದಯವದನದಲ್ಲಿ ಹರಿಮೂರ್ತಿ ಹೃದಯವದನದಲ್ಲಿ ಹರಿಮೂರ್ತಿ ಕೀರ್ತನೆಗಳೊದಗಲೆನಗಿಂದು ಭಿನ್ನೈಪೆ. ಐಹಿಕ ಪಾರತ್ರಿಕದಿ ನೃಹರಿದಾಸರ ನವಗ್ರಹ ದೇವತೆಗಳು ದಣಿಸೋರೆ ನವಗ್ರಹ ದೇವತೆಗಳು ದಣಿಸೋರೆ ಇವರನ್ನ ಅಹಿತರೆಂದೆನುತ ಕೆಡಬೇಡಿ. ಜಗನ್ನಾಥ ವಿಠಲನ ಬದಿಗರಿವರಹುದೆಂದು ಹಗಲಿರುಳು ಬಿಡದೆ ನುತಿಸುವ ಹಗಲಿರುಳು ಬಿಡದೆ ನುತಿಸುವ ಮಹಾತ್ಮರಿಗೆ ಸುಗತಿಗಳ ನೀತು ಸಲಹೋರು ಸುಗತಿಗಳ ನೀತು ಸಲಹೋರು ಸುಗತಿಗಳ ನೀತು ಸಲಹೋರು. ಜಗನ್ನಾಥದಾಸರು ರಚಿಸಿದ ತತ್ವಸುಳಾದಿಯ ಗಣಪತಿ ವಂದನದ ಒಂದು ಭಾಗವನ್ನು ಕೇಳೋಣ. ಅಂಬಿಕಾತನಯ ಭೂತಾಂಬರಾಧಿಪ ಸುರಕದಂಬ ಸಂಪೂಜ್ಯ ನಿರವದ್ಯ ಸುರಕದಂಬ ಸಂಪೂಜ್ಯ ನಿರವದ್ಯ ನಿನ್ನ ಪಾದಾಂಬುಜಗಳೆಂಬ ಸಲಹಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಇವರ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟ, ತಾಯಿ ಗೋಪಿಕಾಂಬ. ತಿಮ್ಮಣ್ಣ ಭಟ್ಟರ ತಾತ ಕೃಷ್ಣ ಭಟ್ಟರು ವೀಣೆಯಲ್ಲಿ ಪಂಡಿತರು. ವಿಜಯನಗರದ ರಾಜನಾದ ಕೃಷ್ಣದೇವರಾಯನಿಗೆ ವೀಣೆ ಕಲಿಸಿದ ಗುರುಗಳು ಅವರು. ವೆಂಕಟನಾಥರು 1595ರಲ್ಲಿ ಈಗಿನ ತಮಿಳುನಾಡಿನ ಭುವನಗಿರಿ ಎಂಬಲ್ಲಿ ಜನಿಸಿದರು. ಇವರ ಪ್ರಾರಂಭಿಕ ವಿದ್ಯಾಭ್ಯಾಸ ಇವರ ಸೋದರ ಮಾವನಾದ ಮಧುರೈನ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ನಡೆಯಿತು. ಮಧುರೈನಿಂದ ಹಿಂತಿರುಗಿದ ಮೇಲೆ ಇವರ ವಿವಾಹವು ಸರಸ್ವತಿ ಎಂಬ ಕನ್ಯೆಯೊಡನೆ ಆಯಿತು. ವಿವಾಹ ನಂತರ ಇವರು ಕುಂಭಕೋಣಕ್ಕೆ ಬಂದು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ವೇದಾಂತ ವ್ಯಾಸಂಗ ಮಾಡತೊಡಗಿದರು. ಅವರ ಆರ್ಥಿಕ ಸ್ಥಿತಿ ಆಗ ಚೆನ್ನಾಗಿರಲಿಲ್ಲ. ಎಷ್ಟೋ ಸಲ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಉಪವಾಸ ಇರಬೇಕಾದ ಪರಿಸ್ಥಿತಿಯೂ ಬಂದಿತು. ಆದರೂ ಸಹ ದೇವರಲ್ಲಿ ನಂಬಿಕೆ ಕಳೆದುಕೊಳ್ಳಲಿಲ್ಲ, ದೇವರ ನಾಮಸ್ಮರಣೆ ಬಿಡಲಿಲ್ಲ. ಒಮ್ಮೆ ವೆಂಕಟನಾಥರಿಗೆ ಪತ್ನಿ ಮತ್ತು ಮಗನ ಸಮೇತ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನವಿತ್ತು. ಆದರೆ ಆಹ್ವಾನವಿತ್ತವರು ಇವರಿಗೆ ಸರಿಯಾದ ಗೌರವ ನೀಡದೆ ಗಂಧ ಅರೆಯುವ ಕೆಲಸ ನೀಡಿದರು. ವೆಂಕಟನಾಥರು ಬೇಸರಿಸದೆ ಕೊಟ್ಟ ಗಂಧದ ಕೊರಡನ್ನು ಪದ್ಧತಿಯ ಪ್ರಕಾರ ಅಗ್ನಿಸೂಕ್ತ ಪಠಿಸುತ್ತಾ ತೇಯ್ದರು. ತೇಯ್ದ ಗಂಧವನ್ನು ಲೇಪಿಸಿಕೊಂಡ ವಿಪ್ರರಿಗೆ ವಿಪರೀತ ಉರಿ ಶುರುವಾಯಿತು. ಹೀಗಾಗಲು ಕಾರಣ ಹುಡುಕಿ ಹೊರಟ ಮುಖ್ಯಸ್ಥರು ವೆಂಕಟನಾಥನನ್ನು ಕೇಳಿದರು. ವೆಂಕಟನಾಥರು ಅಗ್ನಿಸೂಕ್ತ ಉಚ್ಚರಿಸುತ್ತಾ ಗಂಧ ತೇಯ್ದಿರುವುದಾಗಿ ಹೇಳಿ ಅದರಿಂದಲೇ ಹೀಗಾಗಿರಬಹುದು ಎಂದು ಊಹಿಸಿದರು. ಮತ್ತು ವರುಣ ಮಂತ್ರವನ್ನು ಅವರು ಪಠಿಸಿದಾಗ ಸರ್ವರ ಉರಿಯು ಶಮನವಾಯಿತು. ಇದು ವೆಂಕಟನಾಥರ ಸ್ತೋತ್ರದ ಶಕ್ತಿ. ಗುರುರಾಯರ ನೆನೆಯಮ್ಮ ಗುರುವಾರ ಬಂದಮ್ಮ ಗುರುರಾಯರ ನೆನೆಯಮ್ಮ
ನಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ, ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ. ರಾಘವೇಂದ್ರ ಗುರುರಾಯ ಬಂಧು ಭವರೋಗ ಕಳೆವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ತೊಳೆಯಿರಮ್ಮ ಭಕ್ತಿಯ ಮಳೆಯ ಹಾಗಿರಮ್ಮ, ಮನವ ತೊಳೆಯಿರಮ್ಮ ಭಕ್ತಿಯ ಮಳೆಯ ಹಾಗಿರಮ್ಮ. ಧ್ಯಾನದಿಂದ ಕರೆದಾಗ ಬಂದು ಒಳಗಣ್ಣ ಬೆರೆವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ನಮ್ಮ ಯಾರನು ದೂರ ತಳ್ಳನಮ್ಮ, ಕೋಪ ಅರಿಯನಮ್ಮ ಯಾರನು ದೂರ ತಳ್ಳನಮ್ಮ. ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ, ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ. ಹನುಮನಿದ್ದೆಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನು ಹುಡುಕುತ್ತಿರುವಾಗ ಅವರ ಕನಸಿನಲ್ಲಿ ದೇವರೇ ಬಂದು ವೆಂಕಟನಾಥನನ್ನು ಸೂಚಿಸಿದರಂತೆ. ಈ ವಿಷಯವನ್ನು ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ತಿಳಿಸಿದಾಗ ವೆಂಕಟನಾಥನು ಪತ್ನಿ ಮತ್ತು ಮಗನನ್ನು ನೆನೆಸಿಕೊಂಡು ನಕಾರಾತ್ಮಕವಾದ ಉತ್ತರ ಕೊಟ್ಟರು. ಆದರೆ ಮನೆಯಲ್ಲಿ ಸಾಕ್ಷಾತ್ ಸರಸ್ವತೀ ದೇವಿಯೇ ಸ್ವಪ್ನದಲ್ಲಿ ಕಂಡು ಸನ್ಯಾಸಾಶ್ರಮ ಸ್ವೀಕರಿಸಲು ಆಜ್ಞೆ ಇತ್ತಳು. ಇದರಿಂದ ಮನಸ್ಸನ್ನು ಬದಲಿಸಿದ ವೆಂಕಟನಾಥ ಫಾಲ್ಗುಣ ಶುದ್ಧ ಬಿದಿಗೆ ಎಂದು ತಂಜಾವೂರಿನಲ್ಲಿ ತನ್ನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಂದು ನಾಮಾಂಕಿತರಾದರು. ರಾಘವೇಂದ್ರ 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 ನಿನ್ನಿರಿ
ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ನೆನ್ನಿರಿ. ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ. ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ. ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ಹೇಗೆ ಇರಲಿ ಎಲ್ಲೇ ಇರಲಿ ಅವನ ಸ್ಮರಣೆ ಮಾಡಿರಿ. ಧ್ಯಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ. ರಾಘವೇಂದ್ರ 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 ನೆನ್ನಿರಿ. ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ. ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ. ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ. ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ. ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ. ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ. ಕಲ್ಲು ಮುಳ್ಳೋ ಸಿಡಿಲೋ ಮಳೆಯೋ ಅವನ ಕರುಣೆ ಎನ್ನಿರಿ. ಏನೇ ಬರಲಿ ಅವನದೆಂದು ನಂಬಿ ಮುಂದೆ ನಡೆಯಿರಿ. ರಾಘವೇಂದ್ರ 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 ನೆನ್ನಿರಿ. ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ. ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ. ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ನಿಮ್ಮ ಮನೆಯ ನಿಮ್ಮ ಮನದ ವಿಷಯವೆಲ್ಲ ಬಲ್ಲನು. ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು. ನಿಮ್ಮ ಮನೆಯ ನಿಮ್ಮ ಮನದ ವಿಷಯವೆಲ್ಲ ಬಲ್ಲನು. ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು. ಕೊಡುವುದೆಲ್ಲ ಕೊಡುವನವನು ಇನ್ನು ಆಸೆ ಏತಕ್ಕೆ. ಕಲ್ಪವೃಕ್ಷದಂತೆ ಗುರುವು ಇರಲು ಚಿಂತೆ ಏತಕ್ಕೆ. ರಾಘವೇಂದ್ರ 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 ನೆನ್ನಿರಿ. ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ. ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ. ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮತಾಂ ಕಾಮಧೇನವೇ. ರಾಘವೇಂದ್ರ ಎನ್ನಿರಿ. ರಾಘವೇಂದ್ರ 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 ಎನ್ನಿರಿ. ಸನ್ಯಾಸಾಶ್ರಮದ ಸುದ್ದಿ ತಿಳಿಯುತ್ತಲೇ ಮನನೊಂದ ಪತ್ನಿ ಸರಸ್ವತಿಯು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಪಿಶಾಚಿ ಜನ್ಮ ತಾಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿದ್ದಲ್ಲಿಗೆ ಬಂದಳು. ತಮ್ಮ ಪೂರ್ವಾಶ್ರಮದ ಪತ್ನಿಯನ್ನು ಈ ಅವತಾರದಲ್ಲಿ ನೋಡಿ ತೀರ್ಥವನ್ನು ಆಕೆಯ ಮೇಲೆ ಸಂಪ್ರೋಕ್ಷಿಸಿ ಆಕೆಗೆ ಮೋಕ್ಷ ದೊರೆಯುವಂತೆ ಮಾಡಿಕೊಟ್ಟರು ರಾಘವೇಂದ್ರ ಸ್ವಾಮಿಗಳು. ಶ್ರುತಿ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ ಮೊದಲಾದ ಗ್ರಂಥಗಳಲ್ಲದೆ ಹಲವಾರು ಸುಳಾದಿಗಳು ಹಾಗೂ ಗೀತೆಗಳನ್ನು ಇವರು ಬರೆದಿದ್ದಾರೆ.
ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶ್ರೋತೃವರ್ಗಕ್ಕೂ ವಂದಿಸುತ್ತಾ ರಾಘವೇಂದ್ರಾಚಾರ್ಯರು ರಚಿಸಿದ ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ಇಂದು ಏನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ಇಂದು ಏನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ಸುಂದರ ವದನನೇ ನಂದ ಗೋಪಿಯ ಕಂದ ಸುಂದರ ವದನನೇ ನಂದ ಗೋಪಿಯ ಕಂದ ಮಂದರೋದ್ಧಾರ ಆನಂದ ಇಂದಿರಾ ರಮಣ ಇಂದು ಏನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ನೊಂದೇನಯ್ಯ ಭವಬಂಧನದೋಳು ಸಿಲುಕಿ ನೊಂದೇನಯ್ಯ ಭವಬಂಧನದೋಳು ಸಿಲುಕಿ ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೊಳು ಕಂದನಂತೆಂದೆನ್ನ ಕುಂದುಗಳ ಎಣಿಸದೆ ತಂದೆ ಕಾಯೋ ಕೃಷ್ಣ ಕಂದರ್ಪ ಜನಕನೇ ಇಂದು ಏನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ಧಾರುಣಿಯೋಳು ಬಲು ಭಾರ ಜೀವನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವರಿಲ್ಲ ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ ಧೀರ ವೇಣುಗೋಪಾಲ ಪಾರುಗಾಣಿಸೋ ಹರಿಯೇ ಇಂದು ಏನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ಸುಂದರ ವದನನೇ ನಂದ ಗೋಪಿಯ ಕಂದ ಮಂದರೋದ್ಧಾರ
ಇಂದಿರಾ ರಮಣ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ಮುಕುಂದನೇ